ಹಲೋ ಎವ್ರಿವನ್. ಹಿಸ್ಟ್ರಿ ಇದರ 2ನೇ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಕಲಾಂ ಬ್ಯಾಚ್. ಮೊದಲನೇ ವಿಡಿಯೋದಲ್ಲಿ ಸಿಲೆಬಸ್ ಹಾಗೂ ಅಪ್ರೋಚನ್ನು ಸ್ಟಡಿ ಮಾಡಿದ್ದೇವೆ. ಈಗಾಗಲೇ ಆ ವಿಡಿಯೋವನ್ನು ನೀವು ನೋಡಿರಬಹುದು. KPSC UPSC ಎರಡು ಪರೀಕ್ಷೆಗಳಿಗೂ ಹೇಗೆ ನಾವು ಓದಬೇಕು ಅನ್ನೋ ಒಂದು ಸಣ್ಣ ಓವರ್ವ್ಯೂ ಅಷ್ಟೇ ನೋಡಿದ್ದು ನಾವಲ್ಲಿ ಅಲ್ವಾ. ಇದು 2ನೇ ವಿಡಿಯೋ. ಇಲ್ಲಿಂದ ನಿಜವಾಗ್ಲೂ ನಮ್ಮ ಜರ್ನಿ ಹಿಸ್ಟ್ರಿದು ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಗೆ ಏನನ್ಸುತ್ತೋ ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಲೈಕ್, ಕಮೆಂಟ್, ಶೇರ್, ಫೀಡ್ಬ್ಯಾಕ್ ಪ್ರತಿಯೊಂದು ನನಗೆ ಇಂಪಾರ್ಟೆಂಟ್. ಫಸ್ಟ್ ನಾನು ಓರಿಯೆಂಟೇಷನಲ್ಲಿ ಹೇಳಿದ್ದೆ, ಮೊದಲು ಮೇಲ್ಗಡೆ ಕನ್ನಡ, ಕೆಳಗಡೆ ಇಂಗ್ಲೀಷ್ನಲ್ಲಿ ಇರುತ್ತೆ ಅಂತ. ಆಮೇಲೆ ಕೆಲವರು ಹೇಳಿದರು, ಈ ಥರ ಕೊಟ್ಟರೆ ಅಂದರೆ ಕನ್ನಡ ಇಂಗ್ಲೀಷ್ ಎರಡನ್ನೂ ಕೊಟ್ಟರೆ ಒಂದು ವೇಳೆ ಪ್ರಿಂಟ್ ತಗೊಳ್ಬೇಕಿದ್ರೆ ಅನ್ನೆಸೆಸರಿ ಬರ್ಡನ್ ಆಗುತ್ತೆ. ಸೊ ಕಂಪ್ಲೀಟ್ ಕನ್ನಡ, ಕಂಪ್ಲೀಟ್ ಇಂಗ್ಲೀಷ್ ಕೊಡಿ, ನಾವು ಯಾವ್ದು ಬೇಕೋ ಅದನ್ನು ಪ್ರಿಂಟ್ಔಟ್ ತೆಗೆಸ್ಕೊಂಡು ಇನ್ನೊಂದನ್ನು ರೆಫರ್ ಮಾಡ್ತೇವೆ ಜಸ್ಟ್ ಮೊಬೈಲ್ ಅಥವಾ ಟ್ಯಾಬ್ನಲ್ಲಿ ಅಂತ ಹೇಳಿದರು. ಸೊ ಅದು ನನಗೆ ಸರಿ ಅಂತ ಅನ್ನಿಸ್ತು. ಇಲ್ಲ ಅಂತಂದರೆ ಒಂದೇ PDF ಡಬಲ್ ಪೇಜಸ್ ಆಗುತ್ತೆ ಅಲ್ವಾ. 20 ಪೇಜಿನ ಒಂದು PDF ಇದ್ದರೆ ಇಂಗ್ಲೀಷ್ನಲ್ಲೂ ಕೊಡ್ತಾ ಹೋದರೆ 40 ಪೇಜ್ ಆಗುತ್ತೆ. ಆಮೇಲೆ ಅದು ಫಸ್ಟ್ ಟೈಮು ನೀವೇನೋ ನೋಡ್ತೀರಿ, ಸೆಕೆಂಡ್ ಟೈಮ್, 3ನೇ ಟೈಮ್ ನೋಡಬೇಕಾದ್ರೆ ಅನ್ನೆಸೆಸರಿ ಆಗುತ್ತೆ. ಒಂದು ಕನ್ನಡ ಬೇಡ, ಇಲ್ಲ ಇಂಗ್ಲೀಷ್ ಸಾಕು, ಈ ರೀತಿ ಏನಾದರೂ ಒಂದು ಮನಸ್ಥಿತಿ ಬಂದಾಗ ಅದು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಕನ್ನಡ PDF ಒಂದು ರೆಡಿ ಮಾಡಿದ್ದೇನೆ. ಇದನ್ನು ನಾನು ಎಲ್ಲ ವಿಷಯಗಳ PDF ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಸಂಜೆ 7 ಗಂಟೆ ನಂತರ ಎಲ್ಲ PDF ಅಪ್ಲೋಡ್ ಆಗುತ್ತೆ. ಕನ್ನಡ PDF ಇವತ್ತೇ ಅಪ್ಲೋಡ್ ಮಾಡ್ತೇನೆ, ಇಂಗ್ಲೀಷನ್ನು ನಾಳೆ ಅಥವಾ ಇನ್ನು ಕೆಲವು ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಮೆನ್ಷನ್ ಮಾಡಿರ್ತೇನೆ ಇದು ಇಂಥ ಕ್ಲಾಸ್ದು ಅಂತ. ಸೊ ಕನ್ನಡದಲ್ಲಿ ಮೊದಲು ಓದಿ, ಆಮೇಲೆ ಇಂಗ್ಲೀಷ್ನಲ್ಲಿ UPSC ಬರೆಯೋರು ಓದಿ. ಓಕೆನಾ. ಹಿಸ್ಟ್ರಿ ಸ್ಟಾರ್ಟ್ ಮಾಡೋಣ. ಹಿಸ್ಟ್ರಿ ಅಂದ ತಕ್ಷಣ ನಮಗೆಲ್ರಿಗೂ ಸಾಮಾನ್ಯವಾಗಿ ಏನನ್ಸುತ್ತೆ, ಏನೋ ತುಂಬ ಘಟನೆಗಳು ಆಗೋಗಿದೆ, ರಾಜರು, ಯುದ್ಧ, ಸಾಮ್ರಾಜ್ಯಗಳು, ಎಷ್ಟೆಷ್ಟೋ ಡೇಟ್ಸ್ ಬರುತ್ತೆ, ದಿನಾಂಕ, ಇದನ್ನೆಲ್ಲ ನೆನಪಿಟ್ಕೋಬೇಕು. ಯಾರು ಓದ್ತಾರೆ? ಇದು ಒಂದು ಒಣ ವಿಷಯ, ಡ್ರೈ ಸಬ್ಜೆಕ್ಟ್ ಅಂತ ಕೆಲವರು ಹೇಳಿಬಿಡ್ತಾರೆ ಅಲ್ವಾ. ಮತ್ತು ಕೆಲವರಿಗೆ ಏನು ಲಾಭ ಹಿಸ್ಟ್ರಿ ಓದೋದ್ರಿಂದ, ಯಾಕೆ ಓದಬೇಕು ಹಿಸ್ಟ್ರಿನ, ಸುಮ್ಮನೆ ಯಾವಾಗೋ ಏನೇನೋ ಆಗಿರುತ್ತೆ ಅಂತ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಹಾಗೆ ನೆಗ್ಲೆಕ್ಟ್ ಮಾಡೋದಾಗಿದ್ದರೆ ಅಥವಾ ಏನು ಉಪಯೋಗನೇ ಇಲ್ಲ ಅಂತಂದರೆ ಹಿಸ್ಟೋರಿಯನ್ಸ್ ಯಾಕೆ ಸ್ಟಡಿ ಮಾಡ್ತಾಯಿದ್ರು ಇದನ್ನು? ಹಿಸ್ಟ್ರಿ ಅನ್ನೋ ಸಬ್ಜೆಕ್ಟೇ ಇರ್ತಿರಲಿಲ್ಲ ಅಲ್ವಾ. ಸೊ ಇತಿಹಾಸಕಾರನಾಗಿರೋರು ಅವರ ದೃಷ್ಟಿಕೋನನೇ ಬೇರೆ ಇರುತ್ತೆ. ವೈಯಕ್ತಿಕ ತೃಪ್ತಿಗೋಸ್ಕರ ಅವರು ಅದನ್ನು ಮಾಡ್ತಾ ಇರೋದಿಲ್ಲ. ಏನೋ ಡೇಟ್ಸ್ ಎಲ್ಲ ನನಗೆ ನೆನಪಿದೆ ಅಹಂಕಾರಕ್ಕೂ ಮಾಡ್ತಾ ಇರೋದಿಲ್ಲ. ಅವರ ಉದ್ದೇಶ ಏನು ನೋಡಿ, ಇವತ್ತಿನ ವರ್ತಮಾನವನ್ನು, ಪ್ರೆಸೆಂಟನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ಹಿಂದಿಂದು ಮತ್ತು ಇವತ್ತು ಅರ್ಥ ಮಾಡಿಕೊಂಡ್ರೆ ಮುಂದಿಂದನ್ನು ನಾವು ಪ್ರೆಡಿಕ್ಟ್ ಮಾಡಲಿಕ್ಕಾಗತ್ತಾ ಅಥವಾ ಮುಂದಿನ ಭವಿಷ್ಯವನ್ನು ಚೆನ್ನಾಗಿ ರೂಪಿಸಿಕೊಳ್ಳಿಕ್ಕಾಗತ್ತಾ ಅಂತ ನೋಡೋದು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಲ್ವಾ. ಹಿಸ್ಟ್ರಿ ಅನ್ನೋದೇ ಇದು ಎಲ್ಲದರ ನಡುವಿನ ಸೇತುವೆ. ಗತಕಾಲ ಅಂತ ಕರಿತೇವೆ ಪಾಸ್ಟ್, ಈಗಿರೋದು ಪ್ರೆಸೆಂಟ್ ವರ್ತಮಾನ, ಮುಂದೆ ಬರೋದು ಫ್ಯೂಚರ್. ಇತಿಹಾಸ ಏನು ಮಾಡುತ್ತೆ, ಹಿಂದಿನ ಜ್ಞಾನವನ್ನು ಉಪಯೋಗಿಸ್ಕೊಂಡು ಇಂದಿನ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ, ಮುಂದಿನ ದಿನಗಳನ್ನು ಚೆನ್ನಾಗಿ ರೂಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಸೊ ಹಿಸ್ಟ್ರಿ ಅಂದ ತಕ್ಷಣ ಏನೋ ಡೇಟ್ಸ್ ಅಂತ ಅಲ್ಲಿಗೆ ನಾವು ಬಿಡಬಾರ್ದು. ತುಂಬ ಕಲೀಲಿಕ್ಕಿದೆ ಹಿಸ್ಟ್ರಿಯಿಂದ. ಬಹಳ ಅದ್ಭುತವಾದ ವಿಷಯ, ರೋಚಕವಾದ ಘಟನೆಗಳು ಬರುತ್ತೆ. ನನ್ನ ಜೊತೆ ಕಂಪ್ಲೀಟಾಗಿ ಜರ್ನಿ ಮುಗಿಯೋ ತನಕ ಇರ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಈಗ ನೀವು ನೋಡ್ಬೋದು, ಕೆಲವು ದಿನಗಳಲ್ಲಿ ವ್ಯೂಸ್ ಡೌನ್ ಆಗುತ್ತೆ ಅಥವಾ ಕೆಲವರು ಅರ್ಧಕ್ಕೆ ಬಿಡ್ತಾರೆ. ಯಾಕೆ ಹೇಳಿ? ಫೋಕಸ್, ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಇರುತ್ತೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ವೀಡಿಯೋಗಳನ್ನು ಯಾರು ನೋಡ್ತಾರೆ? ಏನೋ ಸಿಂಪಲ್ ಯಾವುದೋ ಸಮ್ಮರಿ ನೋಟ್ ಸಿಗುತ್ತೆ, ಅದನ್ನು ಓದಿದರೆ ಸಾಕು. ಅಂದರೆ ಖಂಡಿತ ನಾನು ಒಂದು ನಿಮ್ಗೆ ಹೇಳೋದೇನು, ಇದನ್ನು ಈ ಎಲ್ಲ ಕ್ಲಾಸ್ಗಳನ್ನು ಅಥವಾ ವಿವರವಾಗಿದ್ದನ್ನು ಕೇಳಿದ ಮೇಲೆ ಖಂಡಿತ ನಿಮಗೆ ಹೆಚ್ಚು ಜ್ಞಾನ ಸಿಗುತ್ತೆ, ಕಾನ್ಸೆಪ್ಟಲ್ ಕ್ಲಾರಿಟಿ ಖಂಡಿತ ಬರುತ್ತೆ. ನಾವು ಮುಂದುವರಿತಾ ಹೋಗೋಣ. ಸೊ ಹಿಸ್ಟ್ರಿ ಯಾಕೆ ಬೇಕು? ಇವತ್ತು ನಮ್ಮ ಪ್ರಜಾಪ್ರಭುತ್ವ, ಸಂವಿಧಾನ, ಕಾನೂನು ವ್ಯವಸ್ಥೆ ಸಡನ್ನಾಗಿ ಆಕಾಶದಿಂದ ಏನು ಉದುರಿಲ್ಲ ಅಲ್ವಾ. ಮಳೆ ಬೀಳೋ ಥರ ಬಂದು ಬಿದ್ದ ಅಂಶಗಳಲ್ಲ ಇದೆಲ್ಲ. ಇದಕ್ಕೆಲ್ಲ ರೂಟ್ ಹಿಸ್ಟ್ರಿಲಿದೆ. ಇವತ್ತು ಭಾರತದಲ್ಲಿ ಜಾತಿ ಪದ್ಧತಿ ಇರಬಹುದು, ಮೀಸಲಾತಿ ವ್ಯವಸ್ಥೆ ಇರಬಹುದು. ಬರೀ ಪೊಲಿಟಿಕಲ್ ವ್ಯೂ ಪಾಯಿಂಟಿಂದ ಅಥವಾ ರಾಜಕೀಯವಾಗಿ ಇದನ್ನು ನೋಡಿದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ನಮಗೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಈ ಒಂದು ವರ್ಣ ವ್ಯವಸ್ಥೆ ಹೇಗಿತ್ತು, ಅದು ಹೇಗೆ ಜಾತಿ ವ್ಯವಸ್ಥೆಯಾಗಿ ಬದಲಾಯಿತು ಅಂತ ಜ್ಞಾನ ಇರಬೇಕು. ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ನಿಗೆ
ನಾವು ಯಾವಾಗ ಕಾಲಿಡ್ತೇವೆ ಆವಾಗ ಭಾರತ ಚೀನಾ ನಡುವಿನ ಗಡಿ ವಿವಾದ. ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಮೊದಲು ಮ್ಯಾಕ್ಮೋಹನ್ ರೇಖೆ ಅಲ್ವಾ, ಬ್ರಿಟಿಷರ ಕಾಲದಲ್ಲಿ ಎಳೆದಿದ್ದು. ಆ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡಾಗ ಇವತ್ತು ಯಾಕೆ ಹೀಗಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಒರಿಜಿನನ್ನು ತಿಳ್ಕೋಬೇಕು ಅಂತಂದರೆ ನಾವು ಗತಕಾಲಕ್ಕೆ ಹಿಸ್ಟ್ರಿಯನ್ನು ಹುಡುಕ್ತಾ ಹೋಗಬೇಕಾಗತ್ತೆ ಅಲ್ವಾ. ಇತಿಹಾಸದ ಜ್ಞಾನವಿಲ್ಲದ ಮನುಷ್ಯ ಸ್ಮರಣ ಶಕ್ತಿಯನ್ನು ಕಳೆದುಕೊಂಡ ರೋಗಿಯಂತೆ. ಅವನಿಗೆ ತಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕು ಅನ್ನುವಂಥ ದಿಕ್ಸೂಚಿ ಇರೋದಿಲ್ಲ. ಹಿಸ್ಟ್ರಿ ಇಂಪಾರ್ಟೆಂಟು, ಇಂಟ್ರೆಸ್ಟಿಂಗು. ಸೊ ಒಂದು, ಇವತ್ತಿನ ಘಟನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹಿಸ್ಟ್ರಿ ಬೇಕು. ಇನ್ನೊಂದು, ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಅಲ್ವಾ. ಇತಿಹಾಸ ಅಂತಂದರೆ ಒಂದು ಲ್ಯಾಬೊರೇಟ್ರಿ. ಅದು ಎಂಥೆಂಥ ವ್ಯಕ್ತಿಗಳು ಅದ್ಭುತವಾದ ಪ್ರಯೋಗಗಳನ್ನು ಮಾಡಿ ರಿಸ್ಕ್ ತೆಗೆದುಕೊಂಡು ಮುಂದೆ ಬಂದಿದ್ದಾರೆ. ಅವರೆಲ್ಲರ ಪ್ರಯತ್ನದ ಫಲವಾಗಿ ನಾವಿವತ್ತು ಬದುಕ್ತಾ ಇದ್ದೇವೆ ಚೆನ್ನಾಗಿ. ಅವರೆಲ್ಲ ಮಾಡಿದಂಥ ನೂರಾರು ಪ್ರಯೋಗ, ಗೆಲುವು, ತಪ್ಪು, ಇದೆಲ್ಲದರ ದಾಖಲೆಯನ್ನು ಹಿಸ್ಟ್ರಿ ನಮ್ಗೆ ಕೊಡುತ್ತೆ. 1914ರಲ್ಲಿ ಮೊದಲ ವರ್ಲ್ಡ್ ವಾರ್ ನಡೆಯುತ್ತೆ. 1939ರಲ್ಲಿ ಎರಡನೇ ವರ್ಲ್ಡ್ ವಾರ್ ನಡೆಯುತ್ತೆ. 2 ವರ್ಲ್ಡ್ ವಾರ್ಗಳಿಂದ ಎಷ್ಟು ಹಾನಿಯಾಯಿತು ಅನ್ನೋದನ್ನು ನಾವು ಹಿಸ್ಟ್ರಿ ಮೂಲಕ ತಿಳ್ಕೊಂಡಿರೋದ್ರಿಂದಾನೇ ಇವತ್ತು ಇನ್ನೊಂದು ವರ್ಲ್ಡ್ ವಾರ್ ಆಗೋದು ಬೇಡ ಅಲ್ವಾ. ಆ ಥರ ನಾವು ಅಷ್ಟು ನಿರ್ಧಾರಕ್ಕೆ ಬರ್ತಾ ಇದ್ದೇವೆ. ಡಿಸಿಷನ್ ಆ ಥರ ನಮಗೆ ಎಫೆಕ್ಟ್ ಆಗುತ್ತೆ ಹಿಸ್ಟ್ರಿಯಿಂದ. 3ನೇ ಮಹಾಯುದ್ಧ ಆಗದ ಹಾಗೆ ನಾವು ಜಾಗ್ರತೆ ವಹಿಸ್ತೇವೆ. ಅದೇ ರೀತಿ ಒಳ್ಳೆಯ ಅಂಶಗಳನ್ನು ಹಿಸ್ಟ್ರಿಯಿಂದ ಕಲಿಯಬಹುದು. ಅಕ್ಬರನ ಸುಲ್-ಇ-ಕುಲ್ ಧಾರ್ಮಿಕ ಸಹಿಷ್ಣುತಾ ನೀತಿ ಇರಬಹುದು. ಅದೇ ಔರಂಗಜೇಬನ ನೀತಿಗಳಿಂದ ಹೇಗೆ ಆ ಸಾಮ್ರಾಜ್ಯ ಪತನವನ್ನು ಕಾಣುತ್ತೆ. ಸೊ ಎಲ್ಲವನ್ನ, ಒಳ್ಳೆಯ ಅಂಶಗಳನ್ನು ಅಥವಾ ನಕಾರಾತ್ಮಕ ಅಂಶಗಳನ್ನು ಹಿಸ್ಟ್ರಿ ತಿಳಿಸ್ತಾ ಹೋಗುತ್ತೆ. ಆದರೆ ಒಬ್ಬ ಹಿಸ್ಟೋರಿಯನ್ ನೋಡಿ, ಹಿಸ್ಟ್ರಿಯನ್ನು ಸ್ಟಡಿ ಮಾಡೋರು, ಅವರು ಇದನ್ನು ನಿಷ್ಪಕ್ಷಪಾತವಾಗಿ, ಯಾವುದೇ ಬಯಾಸ್ಡ್ ಇಲ್ಲದೆ ಅಲ್ವಾ, ಯಾವುದೇ ನಮ್ಮ ಸ್ಟೀರಿಯೋ ಟೈಪ್ಸ್, ಪ್ರಿಜುಡೈಸ್ಗಳು ಇಲ್ಲದೆ ಅದನ್ನು ವಿಶ್ಲೇಷಣೆ ಮಾಡಿ ಸಮಾಜದ ಮುಂದೆ ಇಡಬೇಕು. ಹಾಗೆ ಸರಿಯಾದ ರೀತಿಯಲ್ಲಿ ಇಟ್ಟಾಗ ಅದನ್ನು ಉಳಿದವರು ತಿಳ್ಕೊಂಡ್ರೆ ಸಮಾಜದಲ್ಲಿ ತಪ್ಪುಗಳಾಗೋದು ಕಡಿಮೆ ಆಗುತ್ತೆ. ಹಿಸ್ಟ್ರಿ ಅಂತಂದರೆ ಒಂದು ನದಿ ಥರ, ಎಲ್ಲೋ ಹುಟ್ಟುತ್ತೆ, ನುಗ್ಗಿ ಹರಿತಾ ಇರುತ್ತೆ, ವರ್ತಮಾನದ ಸಮುದ್ರವನ್ನು ಬಂದು ಸೇರುತ್ತೆ ಅಲ್ವಾ. ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ನಮಗೆ 2 ಮುಖ್ಯವಾದ ಆಯುಧಗಳು ಅಂತ ಹೇಳ್ಬೋದು. ಒಂದು ಕ್ರೊನಾಲಜಿ, ಇನ್ನೊಂದು ಕ್ಲಾಸಿಫಿಕೇಷನ್. ಕ್ರೊನಾಲಜಿ ಅಂತಂದರೆ ಘಟನಾ ಕ್ರಮಗಳು, ಯಾವ ಕ್ರಮದಲ್ಲಿ ಘಟನೆಗಳು ನಡೀತು. ಇನ್ನೊಂದು, ಆಯಾ ಕಾಲದ ಮನುಷ್ಯನ ಬುದ್ಧಿವಂತಿಕೆಯನ್ನು ಅಳಿಲಿಕ್ಕೆ ನಾವು ಅವಶೇಷಗಳನ್ನು ವರ್ಗೀಕರಿಸ್ತೇವೆ. ಹೇಗೆ ಅಂತ ನೋಡ್ತಾ ಹೋಗೋಣ. ನೋಡಿ, ಕಾಲಗಣನೆ ನೀವು CE-BCE ಅಂತ ಕೇಳಿದ್ದೀರಿ. ಅದನ್ನು ಕಾಲಾನುಕ್ರಮದಲ್ಲಿ ಜೋಡಿಸೋದನ್ನು ನಾವು ಕ್ರೊನಾಲಜಿ ಅಂತ ಕರಿತೇವೆ. ಜಗತ್ತಿನಾದ್ಯಂತ ಇಲ್ಲಿ ತನಕ ಏನೇನೋ ಬೇರೆ ಬೇರೆ ನಾಗರಿಕತೆಗಳು ಆಗಿ ಹೋಗಿವೆ. ಎಲ್ಲರಿಗೂ ಒಂದೇ ಡೇಟ್ ಇರಲಿಲ್ಲ. ಮೊದಲಿಂದ ಬೇರೆ ಬೇರೆ ಕ್ಯಾಲೆಂಡರ್ ಇತ್ತು ಅಲ್ವಾ. ಕ್ರಿಸ್ತ ಶಕ ಇತ್ತು, ಭಾರತದಲ್ಲಿ ವಿಕ್ರಮ ಶಕೆ, ಶಕೆ ಈ ರೀತಿ ಇತ್ತು. ಶಕೆ ಅಂದ ತಕ್ಷಣ ಎಷ್ಟು ಶಕೆ ಇವತ್ತು, ಆ ಶಕೆ ಅಲ್ಲ ಇದು ಅಲ್ವಾ. ಬಿಸಿಲಿನಲ್ಲಿ ಏನು ಶಕೆ ಆಗುತ್ತೆ, ಆ ಶಕೆ ಅಲ್ಲ ಇದು. ಇದು ಕಾಲಮಾನ, ಆವತ್ತಿನ ಕಾಲಗಣನೆಯನ್ನು ಸೂಚಿಸುವಂತಹ ಪದ. ಸೊ ಇತಿಹಾಸವನ್ನು ಒಟ್ಟಾಗಿ ಓದಲಿಕ್ಕೆ ತುಂಬ ಬೇರೆ ಬೇರೆ ಕಾಲಗಣನೆ ಇದ್ದಾಗ ನಾವು ಯಾವುದನ್ನು ಚೂಸ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ನಾವು ಇವತ್ತು ಗ್ರೆಗೋರಿಯನ್ ಕ್ಯಾಲೆಂಡರನ್ನು ಜಗತ್ತಿನಾದ್ಯಂತ ಯೂಸ್ ಮಾಡ್ತೇವೆ. ಹಿಸ್ಟ್ರಿ ಅಂತಂದರೆ ಬರೀ ನಮ್ಮ ಮನೆ ಹಿಸ್ಟ್ರಿ ನೋಡಿಕೊಂಡ್ರೆ ಸಾಕಾಗೋದಿಲ್ಲ. ಇಡೀ ಜಗತ್ತಿನ ಹಿಸ್ಟ್ರಿಯನ್ನು ಹಿಸ್ಟೋರಿಯನ್ ಸ್ಟಡಿ ಮಾಡ್ತಾರೆ. ಎಲ್ರಿಗೂ ಒಂದೇ ಕಾಮನ್ ಫ್ಯಾಕ್ಟರ್, ಕಾಮನ್ ಕ್ಯಾಲೆಂಡರ್ ಇದ್ದರೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಗ್ರೆಗೋರಿಯನ್ ಕ್ಯಾಲೆಂಡರನ್ನು ಬಳಸ್ತಾರೆ. ಹಾಗಾಗಿ ನೀವು ನೋಡಿರ್ಬೋದು, ಮೊದಲು BC, AD, ಬಿಫೋರ್ ಕ್ರೈಸ್ಟ್, ಅನ್ನೋ ಡೊಮಿನಿ, ಕ್ರಿಸ್ತಪೂರ್ವ, ಕ್ರಿಸ್ತಶಕ ಅಂತ ಪದಗಳನ್ನು ಬಳಸ್ತಾ ಇದ್ರು. ಆದರೆ ಈಗ ಅದನ್ನು ಬರೀ ಕ್ರಿಶ್ಚಿಯನ್ ಅವರಿಗೆ ಮಾತ್ರ ಯಾಕೆ ಸೀಮಿತಗೊಳಿಸೋದು. ಸೊ ಈಗ ಅದನ್ನು ಧರ್ಮ ನಿರಪೇಕ್ಷವಾಗಿ, ಸೆಕ್ಯುಲರಿಸಮ್ ಇಲ್ಲೂ ಬರುತ್ತೆ ನೋಡಿ, ಧರ್ಮ ನಿರಪೇಕ್ಷವಾಗಿ ಅದನ್ನು ಬದಲಾಯಿಸ್ತಾ ಇದ್ದಾರೆ. ಹೇಗಿರುತ್ತೆ ಆ ಕಾಲದ ರೇಖೆ ಅಂತಂದರೆ, ಏಸು ಕ್ರಿಸ್ತರ ಜನನದ ವರ್ಷ ಅದನ್ನು 0 ಅಂತ ಕನ್ಸಿಡರ್ ಮಾಡಿದರೆ, ಆದರೆ ಹಿಂದಕ್ಕೆ ಹೋದಾಗೆ ಅದು ಹೇಗೆ ಎಣಿಕೆ ಮಾಡ್ತಾ ಹೋಗ್ತಾರೆ, ಉಲ್ಟಾ ಹೋಗುತ್ತೆ ಅದು. ಈಗ 0 ಅಂತಂದರೆ ಕ್ರಿಸ್ತ ಹುಟ್ಟಿದ್ದು ಇಲ್ಲಿ, ಬ್ಯಾಕ್ವರ್ಡ್ ಹೋಗುತ್ತೆ. ಕ್ರಿಸ್ತ ಹುಟ್ಟಿದ್ದಕ್ಕಿಂತ ಮೊದಲಿಂದೆಲ್ಲ ಬ್ಯಾಕ್ವರ್ಡ್ ಹೋಗುತ್ತೆ. ಕ್ರಿಸ್ತನ ನಂತರ ಬರೋದು ಫಾರ್ವರ್ಡ್.
ನಂಬರ್ನಲ್ಲೂ ಅದೇ ಥರ ಇರುತ್ತೆ ನೋಡಿ. ಬಿಫೋರ್ ಕ್ರಿಸ್ಟ್ ಅಂತಂದರೆ 500 ಮೊದಲೇ ಬರುತ್ತೆ, ಅಂತಂದರೆ ಕ್ರಿಸ್ತನ್ಕಿಂತ 500 ವರ್ಷ ಮೊದಲು, ಕ್ರಿಸ್ತನ್ಕಿಂತ 1000 ವರ್ಷ ಮೊದಲು. ಸೊ ಈ ರೀತಿ ಹಿಂದೆ 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 ಹೋಗ್ತಾ ಇರುತ್ತೆ. ಅದೇ ಕ್ರಿಸ್ತ ಆದಮೇಲಿನ ಘಟನೆಗಳೆಲ್ಲ, ಆ ಒಂದು ಕಾಲಗಣನೆಯೆಲ್ಲ ಮುಂದೆ ಬರ್ತಾ ಇರುತ್ತೆ. ಸೊ ಈಗ ಕ್ರಿಸ್ತ ಶಕ ಅನ್ನೋದನ್ನು ಬಿಟ್ಟು ನಾವು ಕಾಮನ್ ಎರಾ, ಸಾಮಾನ್ಯ ಶಕ ಅಂತ ಕರೀತೇವೆ. BCE ಮತ್ತು CE. ಇಲ್ಲಿ BCE ಅಂತಂದರೆ ಅದನ್ನೇ, ಕ್ರಿಸ್ತ ಶಕವನ್ನೇ ನಾವು ಬಿಫೋರ್ ಕಾಮನ್ ಎರಾ ಅಂತ ಹೇಳ್ತಾ ಇದ್ದೇವೆ. ಬಿಫೋರ್ ಕ್ರೈಸ್ಟನ್ನೇ ಬಿಫೋರ್ ಕಾಮನ್ ಎರಾ ಅಂತ ಹೇಳ್ತಾ ಇದ್ದೇವೆ. ಅಲ್ಲಿ ಬ್ಯಾಕ್ವರ್ಡ್ ಆಗಿ ಹೋಗುತ್ತೆ. ಈಗ ಉದಾಹರಣೆಗೆ ಗೌತಮ ಬುದ್ಧನ ಜೀವನ, ಅವನು 563 BCಯಲ್ಲಿ ಜನಿಸಿದ ಅಂತ ಇಟ್ಕೊಂಡ್ರೆ ಮಹಾನಿರ್ವಾಣ ಹೊಂದಿದ್ದು 483 BCಯಲ್ಲಿ ಅಲ್ವಾ. ಯಾರಾದರೂ 2010ರಲ್ಲಿ ಹುಟ್ಟಿ 2100ರಲ್ಲಿ ಇಹಲೋಕವನ್ನು ತ್ಯಜಿಸಬಹುದು. ಇದು ಒಂದು ಕಾಮನ್ ಆಗಿ ನಮಗನ್ಸುತ್ತೆ. ಆದರೆ ಬುದ್ಧನ ಜೀವನ ನೋಡಿದ್ರೆ 563ರಲ್ಲಿ ಹುಟ್ಟಿ 483ರಲ್ಲಿ ಮಹಾನಿರ್ವಾಣ ಹೊಂದದ, ಉಲ್ಟಾಯ್ತಲ್ವಾ ಇದು ಅಂತ ಅನ್ಸ್ಬಹುದು ಅಲ್ವಾ. ಇಲ್ಲಿ ಆ ಒಂದು ಸಮಸ್ಯೆ ಬರಬಾರ್ದು. ನಾವು ಮೊದಲೇ ಹೇಳಿದಾಗೆ ಇಲ್ಲಿ ಏನಾಗ್ತಾ ಇದೆ, ಕ್ರಿಸ್ತ ಶಕದ ಹಿಂದೆ ಅಥವಾ ಸಾಮಾನ್ಯ ಶಕದ ಹಿಂದೆ ಉಲ್ಟಾ ಇರುತ್ತೆ ಡೇಟ್ಸ್. ಅಂದರೆ ಗೌತಮ ಬುದ್ಧ ಜನಿಸಿದ್ದು ಕಾಮನ್ ಎರಾಕ್ಕಿಂತ 563 ವರ್ಷ ಮೊದಲು, ಆಮೇಲೆ ಅದು ಉಲ್ಟಾಯಿತು ನೋಡಿ. 483ರಲ್ಲಿ ನಿರ್ವಾಣವನ್ನು ಹೊಂದದ. ಡೇಟ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ, ಆದರೆ ಅದರ ಒಂದು ಚಲನೆ ಯಾವ ಥರ ಇದೆ ಅನ್ನೋದು ಗೊತ್ತಿರಲಿ ಅಲ್ವಾ. ಅದು ಶೂನ್ಯಕ್ಕೆ ಬರ್ತಾ ಇದ್ದ ಹಾಗೆ ವರ್ಷಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಸಿಂಧು ನಾಗರಿಕತೆ ನೋಡಿ, ಅದರ ಉತ್ತುಂಗದ ಕಾಲ 2500 BCEಯಿಂದ 1900 BCE. ಅಂದರೆ ಶೂನ್ಯ ಅಂತಂದರೆ ಝೀರೋಗಿಂತ 2500 ವರ್ಷ ಮೊದಲು ಆರಂಭ ಆಗಿ ಶೂನ್ಯದ ಕಡೆ ಬರ್ತಾ ಬರ್ತಾ 1900 ಬರೋ ತನಕ ಅದು ಮುಕ್ತಾಯ ಆಯಿತು. ಸೊ ಈ ರೀತಿ ಕಾಮನ್ ಎರಾವನ್ನು, 0ಕ್ಕಿಂತ ಮೊದಲಿಂದಾಗಿದ್ದರೆ ಅದು ಉಲ್ಟಾ ಇರುತ್ತೆ. ಈಗ ನಾವೇನು ನೋಡ್ತಾ ಇದ್ದೇವೆ, 2025 ಆಯಿತು, 26 ಆಯಿತು, 27 ಬರುತ್ತೆ. ಇದೆಲ್ಲ ನೆಕ್ಸ್ಟ್ ನಾವೀಗ ಅಳವಡಿಸ್ಕೊಂಡಿರೋದು. ಸೊ ಬಿಫೋರ್ ಆಗಿದ್ದರೆ ಉಲ್ಟಾ ಇರುತ್ತೆ. CE ಆಗಿದ್ದರೆ, ಈಗ ಸಾಮಾನ್ಯ ಶಕ ಇದೆ, ಈ ಶಕದಲ್ಲಿ ನೋ ಡೊಮಿನಿ ಅಂತ ಮೊದಲು ಹೇಳ್ತಾ ಇದ್ರು, ದೇವರ ವರ್ಷ ಅಂತ ಅಲ್ವಾ. ಈಗ ಅದನ್ನು ಸಾಮಾನ್ಯ ಗಣಿತದ ರೀತಿ ನಾವು ನೋಡ್ತಾ ಹೋಗ್ತೇವೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ, ನಾವು ಬದುಕ್ತಾ ಇರೋದು ಇವತ್ತು 2026ರಲ್ಲಿ ಈ ವಿಡಿಯೋ ಆಗ್ತಾ ಇರೋದು. ಹಾಗಾಗಿ ಇಷ್ಟು ಸಿಂಪಲ್. ಇನ್ನೊಂದು ಸಾರಿ ಹೇಳ್ತೇನೆ, ಏನಾದರೂ ಗೊತ್ತಾಗಿಲ್ಲ ಅಂತಂದರೆ, ಹಿಸ್ಟ್ರಿಯನ್ನು ನಾವು ತಿಳ್ಕೋಬೇಕು ಅಂತಂದರೆ ಕಾಲಗಣನೆ ಇಂಪಾರ್ಟೆಂಟ್. ಕಾಲಗಣನೆ ಮಾಡಲಿಕ್ಕೆ ಒಂದು ಕಾಮನ್ ಕ್ಯಾಲೆಂಡರ್ ಬೇಕು. ಕ್ಯಾಲೆಂಡರ್ ಯಾವ್ದು ಇಟ್ಕೊಂಡಿದ್ದೀವಿ? ಗ್ರೆಗೋರಿಯನ್ ಕ್ಯಾಲೆಂಡರು. ಮೊದಲು ಅದನ್ನು ಕ್ರಿಸ್ತ ಶಕ ಅಥವಾ ಕ್ರಿಸ್ತಪೂರ್ವ ಈ ರೀತಿ ಕರೀತಾ ಇದ್ರು. ಈಗ ಅದನ್ನು ಸಾಮಾನ್ಯ ಶಕ ಅಥವಾ ಸಾಮಾನ್ಯ ಶಕಪೂರ್ವ ಅಥವಾ ಈ ಥರ ಸಹ ಹೇಳ್ಬೋದು. ಇಷ್ಟೇ. ಸಾಮಾನ್ಯ ಶಕೆಯಲ್ಲಿ ಡೇಟ್ಗಳೆಲ್ಲ ಮುಂದೆ ಹೋಗ್ತಾ ಇರುತ್ತೆ, ಇಯರ್ಸು. ಮೊದಲಾಗಿದ್ದರೆ ಅದು ಹಿಂದೆ ಹೋಗ್ತಾ ಇತ್ತು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಏನು ಅವಶ್ಯಕತೆ ಇಲ್ಲ. ಈಗ ಯೂಸ್ ಮಾಡ್ತಾ ಇರೋದು ಸಾಮಾನ್ಯ ಶಕ, ಸಾಮಾನ್ಯ ಶಕಪೂರ್ವ. ಇಷ್ಟಿದ್ರೆ ಸಾಕು. ಇಷ್ಟು ಗೊತ್ತಾಗಿದೆ ಅಂದ್ಕೊಳ್ತೇನೆ. ಈಗ ಒಂದು ನಮ್ಮ ಹತ್ರ ಡೇಟಿನ ಬಗ್ಗೆ ಒಂದು ಕ್ಲಾಸಿಫಿಕೇಷನ್ ಸಿಕ್ತು, ಅಥವಾ ಒಂದು ರೀತಿ ನಮಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಈಗ ಬರೀ ಏನಾಯಿತು ಅಂತ ಊಹೆ ಮಾಡ್ತಾ ಕೂತ್ಕೊಂಡ್ರೆ ಸಾಕಾಗೋದಿಲ್ಲ ಹಿಸ್ಟ್ರಿಯನ್ನು ಅಲ್ವಾ. ಹಿಂದಿನವರು ಏನನ್ನು ಯೂಸ್ ಮಾಡಿದ್ರು, ಯಾವ ರೀತಿ ಬದುಕಿದ್ರು ಅಂತ ತಿಳ್ಕೊಳ್ಳಿಕ್ಕೆ ಸಾಕ್ಷಿಯನ್ನು ಹುಡುಕ್ಬೇಕು ನಾವು. ಹಾಗಾಗಿ ನಮಗೆ ಬಹಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ಸಿಕ್ಕೋದು ರಿಟರ್ನ್ ಸೋರ್ಸ್, ಬರವಣಿಗೆಯ ಆಧಾರಗಳಿರಬಹುದು ಅಥವಾ ಆರ್ಕಿಯೋಲಾಜಿಕಲ್ ಎವಿಡೆನ್ಸ್. ಇದು ಸಿಗ್ತಾ ಹೋಗುತ್ತೆ. ಇದರ ಆಧಾರದ ಮೇಲೆ ನಾವು ಹಿಸ್ಟ್ರಿಯನ್ನು ಡಿವೈಡ್ ಮಾಡಿದ್ದೇವೆ. ಇಷ್ಟೆಲ್ಲ ವರ್ಷಗಳಾಗಿದೆ, ಡಿವೈಡ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಸ್ಟಡಿ ಮಾಡಲಿಕ್ಕೆ. ಯಾವ ಥರ ಡಿವೈಡ್ ಮಾಡಿದ್ದೇವೆ ಅಂತಂದರೆ, ಮೊದಲನೇದು ಪ್ರೀ ಹಿಸ್ಟ್ರಿ, ಪ್ರಾಗ ಇತಿಹಾಸ, ಪೂರ್ವ ಇತಿಹಾಸ ಅಂತ ಹೇಳ್ಬೋದು. ಪ್ರೀ ಹಿಸ್ಟ್ರಿಯ ಮುಖ್ಯವಾದ ವಿಷಯ, ಆವಾಗ ಅಕ್ಷರ ಜ್ಞಾನ ಇರಲಿಲ್ಲ. ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳು ಅಲ್ಲಿ ಸಿಕ್ಕೋದಿಲ್ಲ. ಅವನು, ಆ ಮನುಷ್ಯ ಏನನ್ನು ಬಳಸಿ ಬಿಟ್ಟು ಹೋಗಿದ್ದಾನೆ, ಕಲ್ಲಿನ ಆಯುಧ, ವಾಸಸ್ಥಳ, ಪ್ರಾಣಿಗಳ ಮೂಳೆ,
ಗುಹೆಗಳ ಗೋಡೆಗಳ ಮೇಲೆ ಬಿಡಿಸಿದಂಥ ರೇಖಾಚಿತ್ರ. ಸೊ ಈ ರೀತಿಯಾದಂತಹ ಆಧಾರವನ್ನು ಇಟ್ಕೊಂಡು ಪ್ರೀ ಹಿಸ್ಟ್ರಿಯನ್ನು ಸ್ಟಡಿ ಮಾಡ್ತಾರೆ. ಸ್ಟೋನ್ ಏಜ್ ಅಂತ ಕರಿತೀವಲ್ವಾ, ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ, ಇದೆಲ್ಲ ಬರೋದು ಪ್ರೀ ಹಿಸ್ಟ್ರಿಯಲ್ಲಿ. ಅಂದರೆ ಇಲ್ಲಿ ಮನುಷ್ಯ ಹೇಗೆ ಪ್ರಕೃತಿಯ ಗ್ರಾಹಕ, ಕನ್ಸ್ಯೂಮರ್, ನೇಚರ್ ನಮಗೇನು ಕೊಡುತ್ತೋ ಅದನ್ನು ಯೂಸ್ ಮಾಡೋರು, ಹಾಗಿದ್ವಿ ನಾವು ಆವಾಗ. ಸೊ ಪೂರ್ವ ಇತಿಹಾಸ, ಪ್ರಾಗ ಇತಿಹಾಸ ಅಂತಂದರೆ ಅಕ್ಷರ ಜ್ಞಾನ ಇರಲಿಲ್ಲ, ಈ ಕಾಲದ ಲಿಖಿತ ದಾಖಲೆಗಳು ಸಿಕ್ಕೋದಿಲ್ಲ. ಇದೇ ಮುಖ್ಯವಾದ ಕಾನ್ಸೆಪ್ಟ್. ಆಮೇಲೆ ಮನುಷ್ಯ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ದ, ಬರೀಲಿಕ್ಕೆ ಅಲ್ವಾ, ಏನೇನು ಬರಿತಾ ಇದ್ದ ಅದೆಲ್ಲ ಸಿಗ್ತಾ ಹೋಗುತ್ತೆ. ಪ್ರಾಗ ಇತಿಹಾಸ, ಪ್ರೀ ಹಿಸ್ಟ್ರಿ ಆದಮೇಲೆ ನೆಕ್ಸ್ಟ್ ಬರೋದು ಪ್ರೋಟೋ ಹಿಸ್ಟ್ರಿ. ಇಲ್ಲೇನಾಗ್ತಾ ಇದೆ, ಮನುಷ್ಯ ಚೆನ್ನಾಗಿ ಬುದ್ಧಿವಂತನಾಗಿದ್ದ, ನಗರಗಳನ್ನು ಕಟ್ಟಿದ್ದ, ಅದ್ಭುತವಾದ ಲಿಪಿಯನ್ನು ಹೊಂದಿದ್ದ, ಅವನಿಗೆ ಒಂದು ಲಿಪಿ ಇತ್ತು, ಅದನ್ನು ಬರೆದಿರೋದು ನಮಗೆ ಸಿಕ್ಕಿದೆ, ಲಿಖಿತ ದಾಖಲೆಗಳ ಲಭ್ಯ ಇದೆ. ಆದರೆ ಅದನ್ನು ಓದ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಇಲ್ಲಿ ತನಕ ಅದನ್ನು ಡೆಸಿಫರ್ ಮಾಡೋದು ಅಂತ ಕರೀತೇವೆ. ಏನೋ ಕೋಡಿಂಗ್ ವರ್ಡ್ಸ್ ಅಂತ ಇರ್ತದಲ್ವ, ಆ ರೀತಿ ಅವ್ರು ಏನೋ ಬರೆದಿಟ್ಟು ಹೋಗಿದ್ದಾರೆ, ನಮ್ಗದು ಅರ್ಥ ಆಗ್ತಾ ಇಲ್ಲ. ಸೊ ಆ ಚಿತ್ರಲಿಪಿ, ಪಿಕ್ಟೋಗ್ರಾಫಿಕ್ ಸ್ಕ್ರಿಪ್ಟ್ ಇರಬಹುದು, ಅದನ್ನು ಸ್ಟಡಿ ಮಾಡಲಿಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಉದಾಹರಣೆಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, 400ಕ್ಕಿಂತ ಹೆಚ್ಚು ಬರವಣಿಗೆಯ ಮುದ್ರೆಗಳು ನಮ್ಗೆ ಸಿಕ್ಕಿದೆ. ಆದರೆ ಅದು ಏನು ಹೇಳ್ತಾ ಇದ್ದಾರೆ ಅಲ್ಲಿ, ಆ ಭಾಷೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಏನೂ ಬರಿದೇ ಇರುವಂಥ ಕಾಲ, ಲಿಪಿಗಳೇ ಇಲ್ಲದೆ ಇರುವಂಥ ಕಾಲ, ಲಿಖಿತ ದಾಖಲೆಗಳು ಇಲ್ಲದೆ ಇರುವಂಥ ಕಾಲ ಪ್ರೀ ಹಿಸ್ಟ್ರಿ. ಲಿಖಿತ ದಾಖಲೆಗಳು ಇದೆ, ಆದರೆ ಅರ್ಥ ಆಗ್ತಾ ಇಲ್ಲ, ಅದು ಪ್ರೋಟೋ ಹಿಸ್ಟ್ರಿ. ಇನ್ನು ವೈದಿಕ ಕಾಲವನ್ನು ಕೆಲವೊಂದು ಸಾರಿ ಸೇರಿಸ್ತಾರೆ ಇದಕ್ಕೆ, ಅಂದರೆ ಅರ್ಲಿ ವೇದಿಕ್ ಪೀರಿಯಡನ್ನು ಸೇರಿಸ್ತಾರೆ. ಯಾಕಂತಂದರೆ ಆವಾಗ ಸಹ ಮೌಖಿಕವಾಗಿತ್ತು, ಲಿಖಿತ ದಾಖಲೆಗಳೇ ಇರಲಿಲ್ಲ. ಆಮೇಲೆ ಲಿಖಿತ ದಾಖಲೆಗಳು ಬರುತ್ತೆ, ಅದನ್ನು ವೇದಿಕ್ ಸ್ಕ್ರಿಪ್ಚರ್ಸ್ಗಳನ್ನು ಲಿಖಿತವಾಗಿ ನಂತರ, ಸುಮಾರು ವರ್ಷಗಳ ನಂತರ ಅದನ್ನು ಲಿಖಿತ ರೂಪಕ್ಕೆ ಇಳಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಪ್ರೀ ಹಿಸ್ಟ್ರಿಯಲ್ಲಿ ಲಿಖಿತ ದಾಖಲೆಗಳಿಲ್ಲ, ಪ್ರೋಟೋ ಹಿಸ್ಟ್ರಿಯಲ್ಲಿ ಲಿಖಿತ ದಾಖಲೆಗಳಿದೆ, ಅರ್ಥ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಆಮೇಲೆ ನಾವು ನೋಡೋದು ಇತಿಹಾಸ, ಹಿಸ್ಟೋರಿಕ್ ಪೀರಿಯಡ್. ದಾಖಲೆಗಳು, ಲಿಖಿತ ದಾಖಲೆಗಳು ಇಲ್ಲ ಅಂತಂದರೆ ನಾವೇನು ಮಾಡಬೇಕಾಗತ್ತೆ, ಅವರ ಪುರಾತತ್ವ ವಸ್ತುಗಳು, ಅದರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಸೊ ಮುಂದಿನ ಹಂತ ಬರೋದು ಹಿಸ್ಟೋರಿಕ್. ಯಾವಾಗ ಮನುಷ್ಯನ ಬರವಣಿಗೆಯನ್ನು ಓದ್ಲಿಕ್ಕೆ ಸಾಧ್ಯ ಆಯಿತೋ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತೋ, ಅಲ್ಲಿಂದ ಇತಿಹಾಸದ ಕಾಲ, ಹಿಸ್ಟೋರಿಕ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಭಾರತದಲ್ಲಿ 6th century BC ಮಹಾಜನಪದ, ಬುದ್ಧ, ಮಹಾವೀರರ ಉದಯ ಅಲ್ವಾ, ಆಗಿನ ಕಾಲದ ಚಿತ್ರಣ ನಮ್ಗೆ ಸಿಗುತ್ತೆ. ಅಶೋಕನ ಶಾಸನಗಳನ್ನು ಜೇಮ್ಸ್ ಪ್ರಿನ್ಸೆಪ್ ಅವರು 1837ರಲ್ಲಿ ಡೆಸಿಫರ್ ಮಾಡ್ತಾರೆ. ಅದಾದಮೇಲೆ ಇನ್ನಷ್ಟು ಭದ್ರವಾದ ತಳಹದಿ ಸಿಗುತ್ತೆ ನಮಗೆ. ಮತ್ತು ಅದ್ರ ಜೊತೆ ಇನ್ನೊಬ್ಬರು, ಈ ಭಾರತದ ಮಣ್ಣಿನಲ್ಲಿ ಇಷ್ಟೊಂದು ಲಕ್ಷಾಂತರ ವರ್ಷಗಳ ಇತಿಹಾಸ ಇದೆ, ಹಾಗೆ ಇಲ್ಲಿ ರೋಮನ್, ಗ್ರೀಕ್ ನಾಗರಿಕತೆಗಳಿಗಿಂತಲೂ ಮೊದಲು ಬೇರೆ ಬೇರೆ ಸಂಸ್ಕೃತಿ ಇಲ್ಲಿತ್ತು ಅಂತ ಮುಖ್ಯವಾಗಿ ನಿರೂಪಿಸಿದವರು ರಾಬರ್ಟ್ ಬ್ರೂಸ್ಫೂಟ್ ಅಂತ. ರಾಬರ್ಟ್ ಬ್ರೂಸ್ಫೂಟ್ ಬಹಳ ಇಂಪಾರ್ಟೆಂಟು, ಅದರಲ್ಲೂ KPSCಗೆ ಬಹಳ ಇಂಪಾರ್ಟೆಂಟು. ಅಂದರೆ ಅವರೇನಾಗಿದ್ದರು, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅದರ ಜಿಯೋಲಾಜಿಸ್ಟ್, ಭೂವಿಜ್ಞಾನಿ ಆಗಿದ್ದರು. ಇಲಾಖೆ ಕೆಲಸಕ್ಕೋಸ್ಕರ ಅವರು ಕಲ್ಲು, ಮಣ್ಣು, ಭೂಮಿಯ ಪದರಗಳನ್ನು ಸಂಶೋಧಿಸ್ತಾ ಇದ್ದರು. ಆವಾಗ ಅವರಿಗೆ ಬೇರೆ ಬೇರೆ ಕುರುಹುಗಳು ಸಿಗುತ್ತೆ. ಒಂದು ಸಾರಿ ಏನಾಗುತ್ತೆ, ಮದ್ರಾಸ್, ಇವತ್ತು ಚೆನ್ನೈ ಅಂತ ಕರಿತೇವೆ, ಅಲ್ಲಿ ಪಲ್ಲಾವರಂ ಅನ್ನುವಂತಹ ಒಂದು ಸೇನಾ ಕಾವಲು ಪ್ರದೇಶದಲ್ಲಿ ಭೂಮಿಯ ಪದರಗಳನ್ನು ಅವರು ಪರೀಕ್ಷಿಸ್ತಾ ಇರ್ತಾರೆ. ಆವಾಗ ಒಂದು ವಿಚಿತ್ರವಾದ ಕಲ್ಲು ಸಿಗುತ್ತೆ. ಅದು ಗಾಳಿ, ಮಳೆಗೆ ಸಿಕ್ಕಾಕೊಂಡು ನೈಸರ್ಗಿಕವಾಗಿ ರೂಪುಗೊಂಡಿರುತ್ತಲ್ವ. ಉದಾಹರಣೆಗೆ ಒಂದು ಬಂಡೆ ಇದೆ, ಆ ಬಂಡೆ ಗಾಳಿಯಿಂದ, ಮಳೆಯಿಂದ ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ಳುತ್ತೆ, ಅದು ನಮ್ಗೆ ಗೊತ್ತಿದೆ. ಆದರೆ ಅವ್ರಿಗೆ ಸಿಕ್ಕಿತ್ತಲ್ವ ಕಲ್ಲು, ಆ ಗಾಳಿ ಮಳೆಗೆ ಸಿಕ್ಕಾಕೊಂಡು ರೂಪುಗೊಂಡಿರುವಂಥ ಕಲ್ಲಲ್ಲ, ಅದನ್ನು ಯಾರೋ ಒಬ್ಬ ಮನುಷ್ಯ ಕೇರ್ಫುಲ್ಲಾಗಿ ಅದನ್ನು ಕೆತ್ತಿ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಯೂಸ್ ಆಗೋ ರೀತಿ ಅದನ್ನು ರೂಪಿಸಿದ್ದ. ಇದು ನೈಸರ್ಗಿಕವಾಗಿ ಆಗಿರೋದಲ್ಲ, ಮನುಷ್ಯನೇ ಮಾಡಿದ್ದು ಅಂತ ಗೊತ್ತಾಗ್ತಾ ಇತ್ತು. ಆಮೇಲೆ ಗೊತ್ತಾಗಿದ್ದೇನು, ಅದು ಪ್ಯಾಲಿಯೋಲಿಥಿಕ್ ಏಜಿನ ಒಂದು ಹ್ಯಾಂಡ್ ಆ್ಯಕ್ಸ್, ಕೈ ಕೊಡಲಿ ಅಂತ ಏನು ಕರಿತೇವೆ, ಆಗಿನ ಕಾಲದ ಒಂದು ವಸ್ತು ಅದು. ಅಂದರೆ ಭಾರತದಲ್ಲಿ
ಮೊದಲ ಶಿಲಾಯುಗದ ಆಯುಧ ಇದು ಪತ್ತೆಯಾಗಿದ್ದು. ಸೊ ಈ ಆವಿಷ್ಕಾರದ ಮೂಲಕ ಏನು ಗೊತ್ತಾಗುತ್ತೆ ಅಂತಂದರೆ, ಯುರೋಪಿನ ದೇಶಗಳ ಥರಾನೇ ಭಾರತದಲ್ಲೂ ಲಕ್ಷಾಂತರ ವರ್ಷಗಳ ಹಿಂದೆ ಪ್ರಾಗೈತಿಹಾಸ, ಪ್ರೀ ಹಿಸ್ಟೋರಿಕ್, ಲಿಖಿತ ದಾಖಲೆಗಳಿಲ್ಲ, ನೆನಪು ಮಾಡ್ಕೊಳ್ಳಿ, ಪ್ರೀ ಹಿಸ್ಟೋರಿಕ್ ಮಾನವ ಬದುಕಿದ್ದ ಅಂತ ಜಗತ್ತಿಗೆ ಗೊತ್ತಾಗುತ್ತೆ. ಹಾಗಾಗಿನೇ ರಾಬರ್ಟ್ ಬ್ರೂಸ್ಫೂಟ್ ಅವರನ್ನು ಭಾರತದ ಪೂರ್ವ ಇತಿಹಾಸ ಅಥವಾ ಪ್ರಾಗೈತಿಹಾಸದ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟ್ರಿ ಅಂತ ಕರೀತಾರೆ. ಇನ್ನು ಕರ್ನಾಟಕದ ಜೊತೆ ಸಹ ಅವರ ಅವಿನಾಭಾವ ಸಂಬಂಧ ಇರುತ್ತೆ. ಪಲ್ಲಾವರಂನಲ್ಲಿ ಮಾತ್ರ ಅಲ್ಲ, ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ, ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ್ಯ, ದಕ್ಷಿಣ ಭಾರತದ ಬೇರೆ ಬೇರೆ ಕಡೆ ಸಂಶೋಧನೆಯನ್ನು ವಿಸ್ತರಿಸ್ತಾ ಇರ್ತಾರೆ. ಆವಾಗ ಕರ್ನಾಟಕದಲ್ಲಿ ಅವರು ತುಂಬ ಮುಖ್ಯವಾಗಿ 3 ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಉತ್ಖನನ ನಡೆಸ್ತಾರೆ. ಬಳ್ಳಾರಿಯಲ್ಲಿ ಅಲ್ವಾ, ಅಲ್ಲಿನ ಕುಪ್ಪಗಲ್, ಹಾಲ್ಕೊಂಡಿ, ಕಪ್ಪಗಲ್ಲು ತುಂಬ ಸ್ಟಡಿ ಮಾಡ್ತಾರೆ. ರಾಯಚೂರಿನಲ್ಲಿ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ದೋವಬ್, ಅಲ್ಲೆಲ್ಲ ಶಿಲಾಯುಗದ ಮನುಷ್ಯರು ಹೇಗೆ ವಾಸ ಮಾಡ್ತಾ ಇದ್ರು ಗುರುತಿಸ್ತಾರೆ. ಬೆಳಗಾವಿ, ಕಲಬುರಗಿ ತುಂಬ ಕಡೆ ಸ್ಟಡಿ ಮಾಡ್ತಾರೆ. ಬಳ್ಳಾರಿ ಮತ್ತು ರಾಯಚೂರು ಹತ್ರ ಅಲ್ಲಿ ಬೂದಿಯ ದಿಬ್ಬಗಳು, ಅಂದರೆ ಅದು ಅವರು ಪತ್ತೆ ಹಚ್ತಾರೆ. ಅಂದರೆ ಮೊದಲೆಲ್ಲ ಏನು ಅಂದ್ಕೊಂಡಿದ್ರು ಅಲ್ಲಿನ ಸ್ಥಳೀಯರು, ಇದೆಲ್ಲ ಪುರಾಣ ಕಾಲದಲ್ಲಿ ಕಥೆಗಳು ಬರ್ತದಲ್ವ, ಆ ರಾಕ್ಷಸರ ಸುಟ್ಟ ಚಿತೆಗಳಿರಬಹುದು ಅಂತ ಭಾವಿಸ್ಕೊಂಡಿದ್ರು. ಆದರೆ ಅದು ಹಾಗಲ್ಲ, ಅದು ನಿಯೋಲಿಥಿಕ್ ಏಜ್, ನವಶಿಲಾಯುಗ, ಮುಂದೆ ನಾವು ಕಲಿತೇವೆ, ಅದರ ಕುರುಹು ಇದು ಅಂತ ಅವರು ಜಗತ್ತಿಗೆ ತಿಳಿಸ್ಕೊಡ್ತಾರೆ. ಆವಾಗ ಮನುಷ್ಯ ಜಾನುವಾರುಗಳು, ದನಕರುಗಳನ್ನು ಸಾಕಿ ಒಂದೇ ಕಡೆ ಬೇಲಿ ಹಾಕಿ ರಕ್ಷಣೆ ಮಾಡ್ತಾ ಇದ್ದ. ಆಗ ಕೊಟ್ಟಿಗೆಯಲ್ಲಿ ಏನಾಗ್ತಾ ಇತ್ತು, ದೊಡ್ಡ ಪ್ರಮಾಣದ ಸಗಣಿ ಸಂಗ್ರಹ ಆಗ್ತಾ ಇತ್ತಲ್ವ. ಆ ಸಗಣಿಯನ್ನು ವರ್ಷಕ್ಕೊಂದು ಸಾರಿ ಹಬ್ಬಗಳ ಸಂದರ್ಭದಲ್ಲಿ ಒಟ್ಟಾಗಿ ಸೇರಿಸಿ ಸುಡ್ತಾ ಇದ್ರು, ದೊಡ್ಡ ರಾಶಿ ಹಾಕಿ. ಸೊ ಈ ರೀತಿ ಸಾವಿರಾರು ವರ್ಷಗಳ ಕಾಲ ಸಗಣಿ ಸುಟ್ಟು ಸುಟ್ಟು ಅಲ್ಲಿ ಆ ಬೂದಿ, ಬೃಹತ್ ಬೆಟ್ಟದಂಥ ದಿಬ್ಬಗಳು ನಿರ್ಮಾಣ ಆಗಿತ್ತು. ಹಾಗಾಗಿ ಆವಾಗ ಆ ಆವಿಷ್ಕಾರದಿಂದ ಇವ್ರಿಗೆ ಗೊತ್ತಾಯ್ತಲ್ವ ಈಗ. ಸೊ ದಕ್ಷಿಣ ಭಾರತದ ಮನುಷ್ಯ ಬೇಟೆಗಾರನ ಹಂತದಿಂದ, ಹಂಟರ್ ಗ್ಯಾದರರ್ ಇಂದ ಪ್ಯಾಸ್ಟೋರಲಿಸ್ಟ್ ಅಂದರೆ ಪಶುಪಾಲಕನ ಹಂತಕ್ಕೆ ಬಂದಿದ್ದ ಅಂತ ಗೊತ್ತಾಗುತ್ತೆ. ಅದನ್ನು ಸಾಬೀತು ಮಾಡ್ತಾರೆ. ಸೊ ರಾಬರ್ಟ್ ಬ್ರೂಸ್ಫೂಟ್ ಅವರ ಒಂದು ಸಂಶೋಧನೆ ಬಹಳ ಪ್ರಮುಖವಾಗಿರೋದು, ಅದರಲ್ಲೂ KASಗೆ ಬೇಕು ಇದು. ಹಾಗಾಗಿ ಮುಂದೆ ಅವರು ದಕ್ಷಿಣ ಭಾರತದಲ್ಲಿ ಸಾವಿರಾರು ಶಿಲಾಯುಗದ ಆಯುಧಗಳನ್ನು, ಮಡಿಕೆಯ ತುಣುಕುಗಳನ್ನು ತುಂಬ ಚೆನ್ನಾಗಿ ರಕ್ಷಣೆ ಮಾಡಿಡ್ತಾರೆ. ನಂತರ ಮದ್ರಾಸ್ ಸರ್ಕಾರ ಏನು ಮಾಡುತ್ತೆ, ಅವರಿಂದ ಅದನ್ನು ಖರೀದಿ ಮಾಡಿ ಮದ್ರಾಸ್ ಮ್ಯೂಸಿಯಂನಲ್ಲಿ ಇಡುತ್ತೆ. ಈಗ ಇವರಿಗೆ ಕರ್ನಾಟಕ ಸರ್ಕಾರ ಸಹ ಒಂದು ಒಳ್ಳೆಯ ಇನಿಷಿಯೇಟಿವ್ ತಗೊಂಡು ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ಬಳ್ಳಾರಿ ನಗರದಲ್ಲಿ ರಾಬರ್ಟ್ ಬ್ರೂಸ್ಫೂಟ್ ಆರ್ಕಿಯಾಲಜಿಕಲ್ ಮ್ಯೂಸಿಯಮನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಸಂಗ್ರಹಾಲಯದಲ್ಲಿ ಶಿಲಾಯುಗದ ಮಾನವ ಏನೇನು ಬಳಸ್ತಾ ಇದ್ದ, ಕೊಡಲಿ, ಮಡಿಕೆ, ಬೂದಿಯ ದಿಬ್ಬಗಳ ಮಾದರಿ ಅದೆಲ್ಲವನ್ನು ಪ್ರದರ್ಶನ ಮಾಡಿದ್ದಾರೆ. ಇತಿಹಾಸದ ವಿದ್ಯಾರ್ಥಿಗಳಿಗಿರಬಹುದು ಅಥವಾ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಅದನ್ನು ನೋಡ್ಬೋದು. ಸೊ ಇಲ್ಲಿ ತನಕ ಏನು ನೋಡಿದ್ವಿ ನಾವು, ಇತಿಹಾಸ ಅಂದರೆ ಬರೀ ಡೇಟ್ಗಳು ಮಾತ್ರ ಅಲ್ಲ, ಇವತ್ತಿನ ವರ್ತಮಾನವನ್ನು ತಿಳಿಸುವಂತಹ ಒಂದು ಮುಖ್ಯವಾದಂಥ ವಿಷಯ, ಮುಂದಿನ ಭವಿಷ್ಯವನ್ನು ರೂಪಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇತಿಹಾಸದಲ್ಲಿ ಭೂತ, ವರ್ತಮಾನ, ಭವಿಷ್ಯಗಳು ಎಲ್ಲ ಒಟ್ಟಾಗಿ ನಾವು ಅದಕ್ಕೆ ಬ್ರಿಡ್ಜ್ ಥರ ಇತಿಹಾಸವನ್ನು ನೋಡ್ತಾ ಹೋಗ್ತೇವೆ. ಅದರ ಜೊತೆ ನಮಗೆ ಮುಖ್ಯವಾಗಿ 2 ಆಯುಧಗಳೇನು ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಒಂದು ಕಾಲದ ಅಳತೆಗೋಲು, ಕಾಲಘಟ್ಟಗಳು, ಮತ್ತೊಂದು ಕ್ಲಾಸಿಫಿಕೇಷನ್, ಸ್ಥಳೀಯ ಅವಶೇಷಗಳನ್ನು ವರ್ಗೀಕರಣ ಮಾಡೋದು. ಸೊ ಕಾಲಗಣನೆ ಮಾಡಲಿಕ್ಕೆ ನಾವು ಕಾಮನ್ ಎರಾ, ಬಿಫೋರ್ ಕಾಮನ್ ಎರಾ ಅಂತ ಯೂಸ್ ಮಾಡ್ತೇವೆ. ಅದಾದಮೇಲೆ ಇತಿಹಾಸದ ಒಟ್ಟು ಒಂದು ಕಾಲಮಾನವನ್ನು 3 ರೀತಿ ಡಿವೈಡ್ ಮಾಡಿದ್ದೇವೆ. ಯಾವಾಗ ಒಬ್ಬ ಮಾನವನಿಗೆ ಓದಲಿಕ್ಕೆ ಬರಲಿಕ್ಕೆ ಬರ್ತಾನೆ ಇರಲಿಲ್ಲ, ಏನನ್ನೂ ಬರೆದಿಟ್ಟು ಹೋಗಿಲ್ಲ, ಅದು ಯಾವ ಕಾಲ ಹೇಳಿ? ಮನುಷ್ಯನಿಗೆ ಅಕ್ಷರ ಜ್ಞಾನನೇ ಇಲ್ದಿರುವಂಥ ಕಾಲ. ನಾನು ಪ್ರಶ್ನೆ ಕೇಳಿದಾಗ ಅಲ್ಲಿಂದಾನೇ ನೀವು ಬಾಯಿ ಬಿಟ್ಟು ಆನ್ಸರ್ ಮಾಡಿದರೆ ಅದು ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ. ಸೊ ಅಕ್ಷರ ಜ್ಞಾನ ಇಲ್ಲದೆ ಇರುವಂಥ ಕಾಲ ಪ್ರಾಗೈತಿಹಾಸ, ಪ್ರೀ ಹಿಸ್ಟ್ರಿ. ಅದೇ ಅಕ್ಷರ ಜ್ಞಾನ ಇತ್ತು ಮನುಷ್ಯನಿಗೆ, ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅದು ಯಾವುದು? ಪ್ರೋಟೋ ಹಿಸ್ಟ್ರಿ. ಅದಾದಮೇಲೆ ಅಕ್ಷರ ಜ್ಞಾನನೂ ಇದೆ ಮನುಷ್ಯನಿಗೆ, ನಮಗೂ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇದೆ ಅಂತಂದರೆ ಅದು ಹಿಸ್ಟೋರಿಕ್ ಪೀರಿಯಡ್. ಇಷ್ಟು ಮುಖ್ಯ.
ಆಮೇಲೆ ರಾಬರ್ಟ್ ಬ್ರೂಸ್ಫುಟ್ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೇವೆ. ಅವರ ಒಂದು ಸಂಶೋಧನೆಗಳು ಹೇಗೆ ಭಾರತ ಮತ್ತು ಕರ್ನಾಟಕದ ಹಿಸ್ಟೋರಿಕ್ ಆಗಿ ಅದನ್ನು ಹೇಗೆ ರೂಪಿಸ್ತಾ ಬಂತು, ಹಿಸ್ಟೋರಿಕ್ ಡೀಟೇಲ್ಸ್ಗಳನ್ನು ಅಂತ ನೋಡಿದ್ದೀವಿ. ಸೊ ಮುಂದುವರಿಯೋಣ. ಮುಂದೆ ಬರೋದು ಇತಿಹಾಸ ರಚನಾಶಾಸ್ತ್ರ, ಹಿಸ್ಟೋರಿಯೋಗ್ರಾಫಿ. ಅಂತಂದರೆ ಇತಿಹಾಸ ಅಂತಂದರೆ ಕೇವಲ ಕಲ್ಲು, ಮಣ್ಣು, ಶಾಸನ, ಕಾಗದದ ಮೇಲಿರುವ ಅಕ್ಷರಗಳು ಮಾತ್ರ ಅಲ್ಲ. ಇತಿಹಾಸದ ಆ ಒಂದು ಎವಿಡೆನ್ಸ್ಗಳನ್ನು ಯಾವ ರೀತಿ ಒಬ್ಬ ಇತಿಹಾಸಕಾರ ನೋಡ್ತಾನೆ, ಅವನ ದೃಷ್ಟಿಕೋನ ಹೇಗಿರುತ್ತೆ ಮತ್ತು ಅದಕ್ಕೆ ಹೇಗೆ ವ್ಯಾಖ್ಯಾನ ನೀಡ್ತಾನೆ ಅನ್ನುವ ಆಧಾರದ ಮೇಲೆ ಇತಿಹಾಸದ ಸ್ವರೂಪ ನಿರ್ಧಾರ ಆಗುತ್ತೆ. ಉಳಿದವರು ಕಂಡಂತೆ ಅಂತ ಒಂದು ಫಿಲ್ಮ್ ಬಂದಿತ್ತು, ನೋಡಿದ್ದೀರಾ ಅಲ್ವಾ? ಬೇರೆ ಬೇರೆ ವ್ಯಕ್ತಿಗಳು ಒಂದೇ ಘಟನೆಯನ್ನು ಹೇಗೆ ನೋಡ್ತಾರೆ, ಡಿಫ್ರೆಂಟ್ ಪರ್ಸ್ಪೆಕ್ಟಿವಿಂದ. ಆ ರೀತಿ ಇತಿಹಾಸ ತಜ್ಞರು, ಇತಿಹಾಸಕಾರರು ಕೂಡ ಸ್ಟಡಿ ಮಾಡ್ತಾರೆ. ಸೊ ಈ ಥರ ಸ್ಟಡಿ ಮಾಡೋದು ಇಡೀ ಪ್ರಕ್ರಿಯೆಗೆ ಏನಂತ ಕರಿತೇವೆ? ಯಾವ ಪ್ರಕ್ರಿಯೆ ಇದು? ಇತಿಹಾಸವನ್ನು ಬರೆಯೋದು, ವಿಶ್ಲೇಷಣೆ ಮಾಡೋದು. ಈ ಕಲೆಯನ್ನು ನಾವು ಇತಿಹಾಸ ರಚನಾಶಾಸ್ತ್ರ ಅಂತ ಕರಿತೇವೆ, ಹಿಸ್ಟೋರಿಯೋಗ್ರಾಫಿ. ಘಟನೆ ಒಂದೇ ಆಗಿದ್ರೂ ಅದನ್ನು ನೋಡುವಂಥ ಲೆನ್ಸ್, ಕನ್ನಡಕ, ಕೆಲವರು ಧರ್ಮದ ದೃಷ್ಟಿಕೋನದಿಂದ ನೋಡಬಹುದು, ಕೆಲವರು ರಾಜಕೀಯವಾಗಿ ನೋಡಬಹುದು, ಕೆಲವರು ಐಡಿಯಾಲಜಿಕಲ್ ಆಗಿ ನೋಡಬಹುದು ಅಲ್ವಾ? ಈ ರೀತಿ ನೋಡಿದಾಗ ಆ ಘಟನೆಯ ಸ್ವರೂಪನೇ ಬದಲಾಗ್ಬಿಡುತ್ತೆ, ಕಥೆನೇ ಬದಲಾಗ್ಬಿಡುತ್ತೆ. ಸೊ ಭಾರತದ ಇತಿಹಾಸವನ್ನು ಜಗತ್ತಿಗೆ ಪರಿಚಯಿಸಬೇಕಾದರೂ ಸಹ ಬೇರೆ ಬೇರೆ ಇತಿಹಾಸಕಾರರು ತಮ್ಮದೇ ಆದಂತಹ ಕೆಲವು ದೃಷ್ಟಿಕೋನಗಳನ್ನು ಇಟ್ಕೊಂಡಿದ್ರು. ಮೊದಲನೇದು ಕೊಲೋನಿಯಲ್ ಅಪ್ರೋಚ್, ಸಾಮ್ರಾಜ್ಯಶಾಹಿ ಅಥವಾ ವಸಾಹತುಶಾಹಿ ವಿಧಾನ. ಬ್ರಿಟಿಷರು ಭಾರತಕ್ಕೆ ಬಂದಿದ್ದರು, ವ್ಯಾಪಾರ ಮಾಡಲಿಕ್ಕಂತ ಬಂದರು. ಆದರೆ ಮುಂದೆ ಹೇಗೆ ಬದಲಾಯಿತು ಅವ್ರ ಪರಿಸ್ಥಿತಿ ಅಥವಾ ನಮ್ಮ ದೇಶದ ಪರಿಸ್ಥಿತಿ ಅಂತ ನಿಮ್ಗೆ ಗೊತ್ತಿರಬಹುದು, ಮುಂದೆ ಸಹ ನಾವು ನೋಡಲಿಕ್ಕಿದ್ದೇವೆ ಮಾಡರ್ನ್ ಹಿಸ್ಟ್ರಿಯಲ್ಲಿ. ಸೊ ಭಾರತಕ್ಕೆ ವ್ಯಾಪಾರ ಮಾಡಲಿಕ್ಕೆ ಬಂದವರು ಅಲ್ಲಿಗೆ ನಿಲ್ಲಿಲ್ಲ ಅಲ್ವಾ? ಆಮೇಲೆ ಆಡಳಿತವನ್ನು ಸಹ ನೋಡ್ಕೊಳ್ತಾರೆ. ಆಡಳಿತ ವಿಷಯಕ್ಕೆ ಬಂದಾಗ ಅವರಿಗೆ ಇಡೀ ದೇಶವನ್ನು ಆಳಬೇಕು ಅಂತಂದರೆ ಜನರ ಸಂಸ್ಕೃತಿ, ಇತಿಹಾಸ ಮತ್ತು ನಮ್ಮ ವೀಕ್ನೆಸ್ ಏನು ಅಂತ ತಿಳ್ಕೊಳ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವರು ಬೇರೆ ಬೇರೆ ವಿದ್ವಾಂಸರುಗಳನ್ನು, ಸ್ಕಾಲರ್ಸ್ಗಳನ್ನು ಇತಿಹಾಸವನ್ನು ಸ್ಟಡಿ ಮಾಡಿ ಅಂತ ಹೇಳ್ತಾರೆ. ಜೇಮ್ಸ್ ಮಿಲ್ಲು, ವಿನ್ಸೆಂಟ್ ಸ್ಮಿತ್ತು. ಸೊ ಅವರೆಲ್ಲ ಆವಾಗ ಇತಿಹಾಸವನ್ನು ಸ್ಟಡಿ ಮಾಡಿ ಹಿಸ್ಟ್ರಿಯನ್ನು ಬರೀಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಆ ಲೇಖಕರೆಲ್ಲ ಹೇಗಿದ್ದರು ಅಂತಂದರೆ, ಭಾರತೀಯರು ಅನ್ಸಿವಿಲೈಸ್ಡ್, ಅಂದರೆ ಸಂಸ್ಕೃತಿ ಅಥವಾ ಇದು ಯಾವುದೂ ಇಲ್ಲ ಇವರಿಗೆ, ಮೂಢನಂಬಿಕೆ ಜಾಸ್ತಿ ಇರೋರು, ಮತ್ತು ಇವರಿಗೆ ತಮ್ಮನ್ನು ತಾವು ಆಳ್ಕೊಳ್ಳಿಕ್ಕೆ ಬರೋದಿಲ್ಲ, ಇವರಿಗೆ ಬೇರೆಯವರಿಂದ ಆಳಿಸ್ಕೊಳ್ಳಿಕ್ಕೆ ಇರೋರು ಇವರು ಅಂತ ಅವರು ಅದರಲ್ಲಿ ಬಿಂಬಿಸ್ತಾರೆ. ಅದ್ರ ಜೊತೆ ವೈಟ್ ಮ್ಯಾನ್ಸ್ ಬರ್ಡನ್, ಅಂದರೆ ಯಾವಾಗಲೂ ಇವರು ಯಾರಾದರೂ ಒಬ್ಬರ ಆಳ್ವಿಕೆಗೆ ಒಳಗಾಗಿದ್ದಾರೆ, ಸ್ವತಃ ತಮ್ಮದೇ ಆದಂಥ ಸಮಾಜವನ್ನು ಕಟ್ಟಲಿಕ್ಕೆ ಇವರಿಗೆ ಬರೋದಿಲ್ಲ. ಹಾಗಾಗಿ ಬ್ರಿಟಿಷರು ಬಂದಿರೋದೇ ಈ ಭಾರತೀಯರನ್ನು ಉದ್ಧಾರ ಮಾಡಲಿಕ್ಕೆ, ಬ್ರಿಟಿಷರ ಆಳ್ವಿಕೆ ಇರೋದು ಇವರನ್ನು ಉದ್ಧರಿಸಲಿಕ್ಕೆ. ಹಾಗಾಗಿ ವೈಟ್ ಮ್ಯಾನ್ಸ್ ಬರ್ಡನ್ ಇದು. ಆ ಬೇರೆ ದೇಶದಿಂದ ಬಂದಿದ್ರಲ್ವ ವೈಟ್ ಮ್ಯಾನ್ಸ್, ಬಿಳಿಯರು, ಆ ಬಿಳಿಯರ ಒಂದು ಬರ್ಡನ್ ಇದು, ಇವರನ್ನು ಉದ್ಧಾರ ಮಾಡಬೇಕಾಗಿರೋದು. ಆ ರೀತಿ ಅವರು ಜಸ್ಟಿಫೈ ಮಾಡ್ಕೊಳ್ತಾರೆ. ಜೇಮ್ಸ್ ಮಿಲ್ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಅಂತ ಕೃತಿ ಬರೀತಾರೆ. ಅವರು ಆವಾಗ ಭಾರತದ ಇತಿಹಾಸವನ್ನು ಹಿಂದೂ, ಮುಸ್ಲಿಂ, ಬ್ರಿಟಿಷ್ ಅಂತ ವಿಭಜಿಸ್ತಾರೆ. ಈ ಮೂಲಕ ಕೋಮು ಭಾವನೆ ಕ್ರಿಯೇಟ್ ಆಗೋ ಥರ ಮಾಡ್ತಾರೆ. ಸೊ ಮೊದಲನೇದು ಕಲೋನಿಯಲ್ ಅಪ್ರೋಚ್, ಧಾರ್ಮಿಕವಾಗಿ ಡಿವೈಡ್ ಮಾಡೋದು, ನಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇತ್ತಲ್ವ, ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ವೈಟ್ ಮ್ಯಾನ್ಸ್ ಬರ್ಡನ್ ಅನ್ನೋದು ಇಲ್ಲಿ ಬರುವಂಥ ಪ್ರಮುಖವಾದ ಕಾನ್ಸೆಪ್ಟು. ಭಾರತೀಯರಿಗೆ ತಮ್ಮನ್ನು ತಾವು ಆಳಲಿಕ್ಕೆ ಬರೋದಿಲ್ಲ, ಬೇರೆಯವರು ಬಂದು ಇವರನ್ನು ಉದ್ಧಾರ ಮಾಡಬೇಕು. ಈಗ ಬ್ರಿಟಿಷರು ಆ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕಲೋನಿಯಲ್ ಅಪ್ರೋಚ್. ಇನ್ನು ನ್ಯಾಷನಲಿಸ್ಟ್ ಅಪ್ರೋಚ್, ಬ್ರಿಟಿಷರ ಈ ಅಹಂಕಾರವನ್ನು ನೋಡಿಕೊಂಡು 19ನೇ ಶತಮಾನದ ಕೊನೆಯಲ್ಲಿ ಆರ್ ಜಿ ಭಂಡಾರ್ಕರ್, ಆರ್ ಸಿ ಮಜುಮ್ದಾರ್, ಕೆ ಪಿ ಜೈಸ್ವಾಲ್ ಇವರೆಲ್ಲ ನ್ಯಾಷನಲಿಸ್ಟ್ ಅಪ್ರೋಚನ್ನು ಫಾಲೋ ಮಾಡ್ತಾರೆ. ಬ್ರಿಟಿಷರು ಏನು ಹೇಳಿದ್ರು ಅದನ್ನು ತೀಕ್ಷ್ಣವಾಗಿ ಖಂಡಿಸ್ತಾರೆ. ಭಾರತ ಸುವರ್ಣ ಯುಗವನ್ನು ಕಾಣ್ತಾ ಇತ್ತು, ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿ ಶ್ರೀಮಂತ ನಾಗರಿಕತೆ ಇತ್ತು ಅಂತ ಸಾಬೀತುಪಡಿಸ್ತಾರೆ ಅಲ್ವಾ? ಗುಪ್ತ, ಮೌರ್ಯರ ಕಾಲವನ್ನು ಸುವರ್ಣ ಯುಗ ಅಂತ ಕರೀತಾರೆ. ಕೇವಲ ಮೂಢನಂಬಿಕೆ ಮಾತ್ರ ಅಲ್ಲ, ಬದಲಿಗೆ ವಿಜ್ಞಾನ, ಗಣಿತ, ತತ್ವಶಾಸ್ತ್ರ, ರಿಪಬ್ಲಿಕ್, ಪ್ರಜಾಪ್ರಭುತ್ವದ ಕಾನ್ಸೆಪ್ಟು ಇತ್ತು ಭಾರತದಲ್ಲಿ ಅಂತ ಹೇಳ್ತಾರೆ.
ಸೊ ಈ ರೀತಿಯಾದ ಹಿಸ್ಟ್ರಿಯಿಂದ ಭಾರತದಲ್ಲಿ ದೇಶಭಕ್ತಿ, ರಾಷ್ಟ್ರೀಯ ಪ್ರಜ್ಞೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂಥ ಆತ್ಮವಿಶ್ವಾಸ ಇದನ್ನು ಮೂಡಿಸಬೇಕು ಅಂತ ಈ ಹಿಸ್ಟೋರಿಯನ್ಸ್ ಪರ್ಪಸ್ ಆಗಿತ್ತು. ಬ್ರಿಟಿಷರು ಏನು ಮಾಡ್ತಿದ್ರು, ನೀವೇನೂ ಅಲ್ಲ, ನೀವು ಆಳಿಸ್ಕೊಳ್ಳಿಕ್ಕೆ ಅಂದರೆ ಬೇರೆಯವರು ಬಂದು ಆಳ್ವಿಕೆ ಮಾಡ್ತಾರೆ, ನೀವು ಅವರ ಕೈ ಕೆಳಗೆ ಇರಿ ಅನ್ನೋದು ಬ್ರಿಟಿಷರ ಒಂದು ವಿಧಾನ. ನ್ಯಾಷನಲಿಸ್ಟ್ ಅಪ್ರೋಚ್ ಏನು, ಇಲ್ಲ, ನಾವು ಸಶಕ್ತರು, ಒಳ್ಳೆಯ ಹಿನ್ನೆಲೆಯಿಂದ ಬಂದವರು, ದೇಶಭಕ್ತಿ, ರಾಷ್ಟ್ರೀಯ ಪ್ರಜ್ಞೆ ಇದೆಲ್ಲ ನಮಗಿದೆ ಅನ್ನೋದು ನ್ಯಾಷನಲಿಸ್ಟ್ ಅಪ್ರೋಚ್. ಇನ್ನೊಂದು ವಿಧಾನ ಇದೆ, ಮಾರ್ಕ್ಸಿಸ್ಟ್ ಅಪ್ರೋಚ್ ಅಂತ. ಅಂದರೆ ಇತಿಹಾಸವನ್ನು ಬರೀ ರಾಜರ ಯುದ್ಧ ಇರಬಹುದು ಅಥವಾ ರಾಷ್ಟ್ರೀಯ ಹೆಮ್ಮೆ, ನಮ್ಮ ದೇಶ ನಮಗೆ ಹೆಮ್ಮೆ, ಆ ಕಣ್ಣಿನಿಂದ ಮಾತ್ರ ನೋಡಬಾರ್ದು, ಬದಲಾಗಿ ಸಮಾಜದ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ನೋಡಬೇಕು ಅನ್ನೋದು ಮಾರ್ಕ್ಸ್ವಾದಿ ವಿಧಾನ. ಡಿ ಕೋಸಾಂಬಿ ಇರ್ಬೋದು, ರೋಮಿಲಾ ಥಾಪರ್, ಬಿಪಿನ್ ಚಂದ್ರ ಇವರೆಲ್ಲ ಮಾರ್ಕ್ಸ್ವಾದಿ ಅಪ್ರೋಚನ್ನು ಫಾಲೋ ಮಾಡ್ತಾರೆ. ಇವರ ಪ್ರಕಾರ ಇತಿಹಾಸದ ಡ್ರೈವಿಂಗ್ ಫೋರ್ಸ್ ಇರೋದು ರಾಜರ ಹತ್ರ ಅಲ್ಲ, ಬದಲಿಗೆ ಆಗಿನ ಕಾಲದ ಆರ್ಥಿಕತೆ ಮತ್ತು ಉತ್ಪಾದನಾ ವಿಧಾನಗಳಲ್ಲಿ ಯಾವ ಮೋಡ್ ಆಫ್ ಪ್ರೊಡಕ್ಷನ್ ಇತ್ತೋ ಅದು ಹಿಸ್ಟ್ರಿಯನ್ನು ಇಲ್ಲಿ ತನಕ ತೆಗೆದುಕೊಂಡು ಬಂದಿದೆ ಅನ್ನೋದು ಇವರ ಒಂದು ವಾದ. ಹಾಗಾಗಿ ಇವರೇನು ಮಾಡ್ತಾರೆ, ರಾಜರ ಏನು ವೈಭವೀಕರಣ ಇತ್ತೋ ಅದನ್ನು ಬಿಟ್ಟು ಸಾಮಾನ್ಯ ರೈತರು, ಕಾರ್ಮಿಕರು, ಭೂಮಾಲೀಕರು, ವ್ಯಾಪಾರಿಗಳ ನಡುವಿನ ಸಂಬಂಧ ಇದರ ಆಧಾರದ ಮೇಲೆ ಹಿಸ್ಟ್ರಿಯನ್ನು ವಿಶ್ಲೇಷಣೆ ಮಾಡ್ತಾರೆ. ಸಾಮ್ರಾಜ್ಯ ಉದಯ ಆಗಲಿಕ್ಕೆ, ಪತನ ಹೊಂದಲಿಕ್ಕೆ ಧರ್ಮ ಕಾರಣ ಅಲ್ಲ, ಆವಾಗಿನ ತೆರಿಗೆ ವ್ಯವಸ್ಥೆ, ಆರ್ಥಿಕ ಬಿಕ್ಕಟ್ಟುಗಳು ಕಾರಣ ಅಂತ ಇವರು ಹೇಳ್ತಾರೆ. ಸೊ ಈ ರೀತಿ 3 ಮುಖ್ಯವಾದ ವಿಧಾನಗಳಿದೆ ಹಿಸ್ಟ್ರಿಯನ್ನು ಸ್ಟಡಿ ಮಾಡೋದು. ಸೊ ಇತಿಹಾಸಕಾರ ಆಗೋದು ಅಂತಂದರೆ ಅಷ್ಟು ಸುಲಭ ಇರೋದಿಲ್ಲ. ಅವನಿಗೆ ಅವನದ್ದೇ ಆದಂತಹ ಪ್ರಿಜುಡೈಸ್ಗಳಿರಬಾರ್ದು ಅಲ್ವಾ, ಯಾವುದೇ ಪಂಥಕ್ಕೆ ಅವನು ಬಲಿಯಾಗಬಾರ್ದು, ಅವನು ಅದನ್ನು ನಿಷ್ಪಕ್ಷಪಾತವಾಗಿ ನೋಡಬೇಕು, ವಿಜ್ಞಾನಿ ಥರ ವರ್ತಿಸಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಹಿಸ್ಟೋರಿಯನ್ಸು, 3 ಪ್ರಮುಖ ಹಂತಗಳನ್ನು ಅನುಸರಿಸ್ತಾರೆ. ಒಂದು ಸೋರ್ಸ್ ಕ್ರಿಟಿಸಿಸಮ್, ತನಗೆ ಒಂದು ಶಾಸನ ಅಥವಾ ಪುಸ್ತಕ ಸಿಕ್ಕಿದ್ರೆ ಅದು ನಿಜವಾಗಿದ್ದ ಅಥವಾ ಯಾರಾದರೂ ಇತ್ತೀಚೆಗೆ ಸೃಷ್ಟಿ ಮಾಡಿದ್ದ AI ಉಪಯೋಗಿಸ್ಕೊಂಡು ಅಂತ ನೋಡಲಿಕ್ಕೆ ಕಾರ್ಬನ್ ಡೇಟಿಂಗ್ ಅಥವಾ ಭಾಷಾ ಶೈಲಿ ಮೂಲಕ ಪರೀಕ್ಷೆ ಮಾಡ್ತಾರೆ. ಇನ್ನು ಕ್ರಾಸ್ ರೆಫರೆನ್ಸ್ ಮಾಡೋದು, ಒಬ್ಬ ರಾಜನ ಆಸ್ಥಾನದಲ್ಲಿ ಇರುವಂಥ ಕವಿ ರಾಜನನ್ನು ಹೊಗಳಿ ಬರೀತಾನೆ ಅಲ್ವಾ, ಆ ರಾಜನನ್ನು ಹೊಗಳಿ ಬರೆದಿರುವಂಥ ಕೃತಿಯನ್ನು ನೋಡಿ ಇತಿಹಾಸವನ್ನು ನಂಬ್ಕೊಳ್ಳಿಕ್ಕಾಗೋದಿಲ್ಲ. ಯಾಕಂದರೆ ಕವಿ ಹೊಗಳೇ ಬರೆಯೋದು ಅಲ್ವಾ, ಕವಿಗಳಿರೋದೇ ಹೊಗಳಲಿಕ್ಕೆ, ಪ್ರಕೃತಿಯನ್ನು ವರ್ಣಿಸಲಿಕ್ಕೆ ಅಥವಾ ವಿಷಯಗಳನ್ನು ಇನ್ನಷ್ಟು ಚೆನ್ನಾಗಿ ತೋರಿಸ್ಲಿಕ್ಕೆ. ರವಿ ಕಾಣದನ್ನು ಕವಿ ಕಾಣ್ತಾನೆ. ಆದರೆ ಇತಿಹಾಸಕಾರನಾಗಿರೋನು ಆ ಕವಿ ಬರೆದ ಹೊಗಳಿಕೆಯ ಪುಸ್ತಕವನ್ನು ಮಾತ್ರ ನಂಬೋದಿಲ್ಲ. ಕಾವ್ಯದಲ್ಲಿರೋ ಮಾಹಿತಿ ಇತರ ಪ್ರವಾಸಿಗರು ಬರ್ತಾರಲ್ವ ಆಗ್ರ ಕಾಲದಲ್ಲಿ, ಹ್ಯುಯೆನ್ ಸ್ಯಾಂಗು, ಇಬ್ನ್ ಬತೂತ, ಅವರ ಮಾಹಿತಿಗೆ ಮತ್ತು ಈ ಕವಿ ಬರೆದಿರೋದಕ್ಕೆ ಮ್ಯಾಚ್ ಆಗ್ತಾ ಇದೆಯಾ, ತಾಳೆ ನೋಡೋದು, ಕ್ರಾಸ್ ರೆಫರೆನ್ಸ್ ಅಂತ ಕರಿತೇವೆ. ಸೊ ದಿನಚರಿ ಇರ್ಬೋದು, ಪುರಾತತ್ವ ನಾಣ್ಯಗಳಿರ್ಬೋದು, ಅದನ್ನು ನೋಡಿ ಸತ್ಯವನ್ನು ಪರೀಕ್ಷೆ ಮಾಡ್ತಾನೆ, ಸ್ವೀಕರಿಸ್ತಾನೆ ಸತ್ಯ ಇದ್ದರೆ. ಮತ್ತು ಫ್ರೀ ಫ್ರಾಮ್ ಪ್ರಿಜುಡೈಸಸ್ ಅಲ್ವಾ, ಒಬ್ಬ ಉತ್ತಮ ಇತಿಹಾಸಕಾರ ತನ್ನ ಧರ್ಮ, ಜಾತಿ ಅಥವಾ ದೇಶದ ಮೇಲಿನ ಅಭಿಮಾನವನ್ನು ಪಕ್ಕಕ್ಕೆ ಇಡಬೇಕಾಗತ್ತೆ. ಮುಂದೆ ನೀವು ಸಹ ಒಂದು ಜಾಗಕ್ಕೆ ಹೋದ ಮೇಲೆ ನಿಮ್ಮ ಧರ್ಮ, ಜಾತಿಗಳು ಮುಖ್ಯ ಆಗಿರೋದಿಲ್ಲ. ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು, ಒಬ್ಜೆಕ್ಟಿವ್ ರಿಯಾಲಿಟಿ, ಆಧಾರಗಳು ಏನು ಹೇಳ್ತಾ ಇವೆಯೋ ಅದನ್ನು ಮಾತ್ರ ನೋಡಬೇಕು. ಸೊ ಇತಿಹಾಸದಲ್ಲಿ ಸಹ ಒಳ್ಳೆ ರಾಜ ಅಥವಾ ಕೆಟ್ಟ ರಾಜ ಇವನು ಅಂತ ಆ ಭಾವನಾತ್ಮಕ ಪದಗಳಿಗಿಂತ ಆ ರಾಜನ ನೀತಿಗಳ ಪರಿಣಾಮ ಏನು, ಆ್ಯಕ್ಚುಲ್ ಆಗಿ ಏನಾಯಿತು, ಮನುಷ್ಯ ಅಂದಮೇಲೆ ಒಳ್ಳೆಯದು ಕೆಟ್ಟದ್ದು ಇರುತ್ತೆ, ರಾಜ ಹೇಗಿದ್ದ ಅಂತ ಅವನ ನೀತಿಗಳನ್ನು ವಿಶ್ಲೇಷಣೆ ಮಾಡೋದು, ಅದು ಇತಿಹಾಸದ ನೈಜ ಧರ್ಮ. ಆ ರೀತಿ ಹಿಸ್ಟೋರಿಯನ್ ಸ್ಟಡಿ ಮಾಡ್ತಾರೆ. 3 ರೀತಿ ಅಂತ ಹೇಳಿದ್ದೆ, ಯಾವ್ಯಾವುದು, ಒಂದು ಕಲೋನಿಯಲ್ ಅಪ್ರೋಚ್, ಇನ್ನೊಂದು ನ್ಯಾಷನಲಿಸ್ಟ್ ಅಪ್ರೋಚ್, ಇನ್ನೊಂದು ಮಾರ್ಕ್ಸಿಸ್ಟ್ ಅಪ್ರೋಚ್. ಇದನ್ನು ಬಿಟ್ಟು ಇನ್ನೊಂದು ಅಪ್ರೋಚ್ ಇದೆ. ಅವರೇನು ಮಾಡ್ತಾರೆ, ಸಬಾಲ್ಟರ್ನ್ ಅಪ್ರೋಚ್ ಅಂತ ಕರೀತಾರೆ. ಅವರು ನಾವೇನು ರಾಜರು, ಚಕ್ರವರ್ತಿ, ಬ್ರಿಟಿಷ್ ಗವರ್ನರ್ ಜನರಲ್ಲು, ಮಹಾತ್ಮ ಗಾಂಧಿ, ನೆಹರು, ದೊಡ್ಡ ದೊಡ್ಡ ಗಣ್ಯರ ಕಥೆಯನ್ನು ಏನು ಓದ್ತಾ ಬಂದಿದ್ದೇವೆ ಅಥವಾ ಬ್ರಿಟಿಷ್ ಅಧಿಕಾರಿಗಳ ಬಗ್ಗೆ ಕೇಳ್ತಾ ಬಂದಿದ್ದೇವೆ, ಅದನ್ನು ಬಿಟ್ಟು ಈ ಸಬಾಲ್ಟರ್ನ್ ಅಪ್ರೋಚಲ್ಲಿ ಏನು ಮಾಡ್ತಾರೆ, ಇಷ್ಟೆಲ್ಲ
ದೊಡ್ಡ ದೊಡ್ಡ ವ್ಯಕ್ತಿಗಳಿರೋದು ಓಕೆ, ಆದರೆ ಇದೆಲ್ಲದರ ನಡುವೆ ದೇಶದ ಜನಸಂಖ್ಯೆಯ 90% ಇದ್ದಂತಹ ರೈತರು, ಬುಡಕಟ್ಟು ಜನಾಂಗದವರು, ದಲಿತರು, ಮಹಿಳೆಯರು, ಕಾರ್ಮಿಕರು ಏನು ಮಾಡ್ತಾ ಇದ್ರು ಅಲ್ವಾ? ಅವರ ಅಭಿಪ್ರಾಯ, ಅವರ ಧ್ವನಿ ಎಲ್ಲಿ ಹೋಗಿದೆ, ಅದ್ಯಾಕೆ ಕೇಳಿಸ್ತಾ ಇಲ್ಲ ಇತಿಹಾಸದಲ್ಲಿ ಅಂತ ಇವರ ಪ್ರಶ್ನೆ. ಸೊ ಹಾಗಾಗಿ ಈ ಒಂದು ಅಪ್ರೋಚಿಗೆ ನಾವು ಕೆಳ ಹಂತದ ಜನರ ಮುಖ್ಯವಾದಂಥ ಕೇಂದ್ರ ಬಿಂದು ಇಟ್ಕೊಂಡು ಅದನ್ನು ಇತಿಹಾಸವನ್ನು ನೋಡ್ತೇವೆ. ಅದಕ್ಕೆ ಸಬಾಲ್ಟರ್ನ್ ಪಂಥ ಅಂತ ಕರಿತೇವೆ. ಇನ್ನೊಂದು ಸಾರಿ ನೋಡಿ, ಕಲೋನಿಯಲ್ ಅಪ್ರೋಚಲ್ಲಿ ಬ್ರಿಟಿಷರೇ ಶ್ರೇಷ್ಠ, ನ್ಯಾಷನಲಿಸ್ಟ್ ಅಪ್ರೋಚಲ್ಲಿ ನಾವೇ ಶ್ರೇಷ್ಠ, ನಮ್ಮ ಹಿನ್ನೆಲೆ ತುಂಬ ಒಳ್ಳೆಯದಿತ್ತು. ಮಾರ್ಕ್ಸಿಸ್ಟ್ ಅಪ್ರೋಚಲ್ಲಿ ಎಲ್ಲ ಆಗಿರೋದು ಇಕನಾಮಿ, ಆರ್ಥಿಕ ವ್ಯವಸ್ಥೆಗಳಿಂದ, ಆರ್ಥಿಕ ಬಿಕ್ಕಟ್ಟುಗಳಿಂದ. ಸಬಾಲ್ಟರ್ನ್ ಅಪ್ರೋಚ್ ಏನು ಹೇಳುತ್ತೆ, ಇದೆಲ್ಲ ಓಕೆ, ಆದರೆ ಸಾಮಾನ್ಯ ವರ್ಗದ ಕೆಳಮಟ್ಟದ ಅಂಚಿನಲ್ಲಿರುವ ಜನ ಏನು ಮಾಡ್ತಾ ಇದ್ರು, ಅವರನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಳ್ಳೋದು ಸಬಾಲ್ಟರ್ನ್ ಅಪ್ರೋಚ್. ಅಂದರೆ ಸಬಾಲ್ಟರ್ನ್ ಅಂತಂದರೆ ಈ ಬ್ರಿಟಿಷ್ ಮಿಲಿಟರಿಯಲ್ಲಿ ಕೆಳಮಟ್ಟದ ಸೈನಿಕನನ್ನು ಸೂಚಿಸಲಿಕ್ಕೆ ಬಳಸ್ತಾ ಇದ್ರು ಈ ಪದವನ್ನು. ಆದರೆ ಇಟಲಿಯ ಒಬ್ಬ ಮಾರ್ಕ್ಸ್ವಾದಿ ಚಿಂತಕ ಆಮೇಲೆ ಇದನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ, ಆಂಟೋನಿಯೋ ಗ್ರಾಮ್ಸಿ ಅಂತ. ಸೊ ಅವರು ರಾಜಕೀಯ ಮತ್ತು ಸಾಮಾಜಿಕ ಸ್ವರೂಪವನ್ನು ನೀಡ್ತಾರೆ. ಸಮಾಜದಲ್ಲಿ ಅಧಿಕಾರ ಇಲ್ಲದಂತಹ, ಶೋಷಣೆಗೆ ಒಳಗಾದ ಅಥವಾ ಅಂಚಿಗೆ ತಳ್ಳಲ್ಪಟ್ಟ ವರ್ಗಗಳನ್ನು ಗುರುತಿಸಲಿಕ್ಕೆ ಇವರು ಸಬ್ ಆಲ್ಟರ್ನ್ ಅಂತ ಶಬ್ದ ಬಳಸ್ತಾರೆ. ಈಗ ಭಾರತದ ಇತಿಹಾಸದಲ್ಲೂ ಸಹ ಈ ಒಂದು ರೀತಿಯ ಇತಿಹಾಸ ರಚನೆಯನ್ನು ರಂಜಿತ್ ಗುಹಾ ಅನ್ನುವರು ಅಡಾಪ್ಟ್ ಮಾಡಿಕೊಂಡು ಇಲ್ಲಿ ಆರಂಭಿಸ್ತಾರೆ. ಸೊ ಇವರ ಒಂದು ಮುಖ್ಯ ವಾದಗಳೇನಂತಂದರೆ, ಈಗ ಏನು ಇಷ್ಟೊತ್ತು ನಾವು ನೋಡಿದ್ವಿ, ಕಲೋನಿಯಲ್ಲು, ನ್ಯಾಷನಲಿಸ್ಟು, ಮಾರ್ಕ್ಸಿಸ್ಟು, ಇಲ್ಲೆಲ್ಲ ಅವರು ಫಾಲೋ ಮಾಡೋದೇನು, ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೇವೆ. ಟಾಪ್ ಡೌನ್ ಅಂತಂದರೆ ಮೇಲ್ಗಡೆ ಏನು ಗಣ್ಯರಿದ್ದರು ಅವ್ರು ಹೇಳಿದ್ದೆ ಸರಿ, ಇತಿಹಾಸ ಅಂದರೆ ಅವರು ಮಾತ್ರ ಅಂತ ನಂಬ್ಕೊಂಡಿದ್ರು. ಆದರೆ ಸಬಾಲ್ಟರ್ನ್ ಅಂತಂದರೆ ಬಾಟಮ್ ಅಪ್, ಬಾಟಮಿಂದ ಮೇಲ್ಗಡೆ ಹೋಗೋದು. ಬಾಟಮ್ ಅಪ್ ಅಂತಂದರೆ ತಳಮಟ್ಟದಿಂದ ಮೇಲಿನ ಹಂತಕ್ಕೆ ಇತಿಹಾಸವನ್ನು ರೂಪಿಸ್ತಾ ಹೋಗೋದು. ಅದಾದಮೇಲೆ ಆಟೋನಮಸ್ ಕಾನ್ಷಿಯಸ್ನೆಸ್. ಈಗ ಭಾರತದಲ್ಲಿ ರೈತರಿರಬಹುದು, ಬುಡಕಟ್ಟು ಜನಾಂಗದವರು ಇರಬಹುದು, ಅವರೆಲ್ಲ ಕೇವಲ ಗಾಂಧೀಜಿ, ನೆಹರು ಭಾಷಣ ಕೇಳಿ ಜಾಗೃತರಾಗಿಲ್ಲ, ಅದರಿಂದನೂ ಆಗಿದ್ದಾರೆ. ಅದು ಮಾತ್ರ ಅಲ್ಲ ರೀಸನ್ನು, ಗಣ್ಯ ನಾಯಕರು ಬರೋಕ್ಕಿಂತ ಮೊದಲೇ ತುಂಬ ಕಡೆ ದಂಗೆ ಹೇಳ್ತಾ ಇದ್ರು. ಉದಾಹರಣೆಗೆ ಸಂತಾಲ್ ರೆಬೆಲಿಯನ್, ಅಲ್ಲಿ ಬಿರ್ಸಾ ಮುಂಡಾ ನೇತೃತ್ವದ ಮುಂಡಾ ಉಲುಗುಲನ್ ಅಂತ ಒಂದು ಚಳುವಳಿ ಬರುತ್ತೆ. ಇದಕ್ಕೆ ಕಾಂಗ್ರೆಸ್ಸು ಅಥವಾ ಇಂಗ್ಲಿಷ್ ವಿದ್ಯಾಭ್ಯಾಸ ಪಡೆದಂಥ ನಾಯಕರ ಪ್ರೇರಣೆ ಇರಲಿಲ್ಲ. ಆ ಸ್ಥಳೀಯ ಶೋಷಣೆಯ ವಿರುದ್ಧ ಸಾಮಾನ್ಯ ಜನರೇ ಒಟ್ಟಾಗಿ ಹೋರಾಟವನ್ನು ನಡೆಸಿದರು. ಸೊ ಸಾಮಾನ್ಯ ಜನರಿಗೂ ಬಹಳ ಮುಖ್ಯವಾದ ಪಾತ್ರವನ್ನು ಕಲ್ಪಿಸಿಕೊಟ್ಟಿರೋದು ಯಾವ ಅಪ್ರೋಚ್, ಸಬ್ ಆಲ್ಟರ್ನ್ ಅಪ್ರೋಚ್. ಹಾಗಾಗಿ ಇಷ್ಟೆಲ್ಲ ಅಪ್ರೋಚ್ ಇರೋದರಿಂದ ಒಬ್ಬ ಇತಿಹಾಸಕಾರ ಆದವನಿಗೆ ಈ ಸಬಾಲ್ಟರ್ನ್ ಬರಲಿಕ್ಕೆ ಹೊರಟ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂತಂದರೆ ಈಗ ಬಡವರು ಇರಬಹುದು, ದಲಿತರು, ಬುಡಕಟ್ಟು ಜನಾಂಗದವರು ತಮ್ಮ ಇತಿಹಾಸವನ್ನು ಎಲ್ಲೂ ಬರೆದಿಟ್ಟಿಲ್ಲ. ಈಗ ನಾವೇ ದಿವಸ ಏನೇನು ಮಾಡ್ತೇವೆ ಅಂತ ಸಾಮಾನ್ಯ ವರ್ಗದವರಾಗಿದ್ದಾಗ ಬರದೇನೂ ಇಡೋದಿಲ್ಲ, ನಮಗೆ ಬೇರೆ ಕೆಲಸನೇ ಇರುತ್ತೆ. ಅವಾಗ ಇವ್ರು ಏನು ಮಾಡಬೇಕು ಹಾಗಾದರೆ ಅಲ್ವಾ? ಎಲ್ಲ ದೃಷ್ಟಿಕೋನ ಸಿಗೋದು ಕಷ್ಟ. ಯಾಕಂದರೆ ಇತಿಹಾಸಕಾರನಿಗೆ ಏನೇನು ಸಿಗುತ್ತೋ ಅದೆಲ್ಲ ಈ ಬ್ರಿಟಿಷ್ ಅಧಿಕಾರಿಗಳ ಡೈರಿ ಇರಬಹುದು, ಪೊಲೀಸ್ ವರದಿ ಇರಬಹುದು, ಇದೆಲ್ಲ ಮೇಲ್ವರ್ಗದ ದೃಷ್ಟಿಕೋನದಲ್ಲೇ ಇರುತ್ತೆ. ಹಾಗಾಗಿ ಇವರೇನು ಮಾಡ್ತಾರೆ, ರೀಡಿಂಗ್ ಅಗೇನ್ಸ್ಟ್ ದಿ ರೇನ್ ಅಂತ ಬಳಸ್ತಾರೆ. ಅಂದರೆ ಉದಾಹರಣೆಗೆ ಒಂದು ಬ್ರಿಟಿಷ್ ಪೊಲೀಸ್ ವರದಿ ಇದೆ. ಆ ಪೊಲೀಸ್ ವರದಿಯ ಪ್ರಕಾರ ಒಬ್ಬ ಬುಡಕಟ್ಟು ನಾಯಕ ದರೋಡೆಕೋರ ಅಥವಾ ಕಾನೂನನ್ನು ಭಂಗ ಮಾಡುವವನು ಅಂತ ಕರೆದಿದ್ರೆ, ಸಬಾಲ್ಟರ್ನ್ ಇತಿಹಾಸಕಾರ ಏನು ಮಾಡ್ತಾನೆ, ಆ್ಯಕ್ಚುಲಿ ಏನಾಗಿದ್ದ ಆ ವ್ಯಕ್ತಿ ಅಲ್ವಾ, ಬ್ರಿಟಿಷರ ದೃಷ್ಟಿಯಲ್ಲಿ ಅಪರಾಧಿ ಆಗಿರಬಹುದು, ಆದರೆ ತನ್ನ ಜನರ ದೃಷ್ಟಿಯಲ್ಲಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಥವಾ ಹೀರೋ ಆಗಿರಬಹುದಲ್ವಾ ಅಂತ ಅವರು ಚೆಕ್ ಮಾಡ್ತಾರೆ. ಈ ರೀತಿ ಹಿಸ್ಟೋರಿಯನ್ಸ್ ಬಹಳ ಡೀಟೇಲ್ ಆಗಿ ತುಂಬ ಬೇರೆ ಬೇರೆ ವಿಧಾನಗಳ ಮೂಲಕ ಒಂದು ವಿಷಯವನ್ನು ಸ್ಟಡಿ ಮಾಡ್ತಾ ಹೋಗ್ತಾರೆ. ಅವರೆಲ್ಲರ ಕೊಡುಗೆಗಳಿಂದಾನೇ ನಾವಿವತ್ತು ಹಿಸ್ಟ್ರಿಯನ್ನು ಓದ್ತಾ ಇದ್ದೇವೆ. ಭಾರತದಲ್ಲಿ ಸಬಾಲ್ಟರ್ನಲ್ಲಿ ಗಾಯತ್ರಿ ಚಕ್ರವರ್ತಿ ಸ್ಪಿವಾಕ್, ದೀಪೇಶ್ ಚಕ್ರವರ್ತಿ, ಶಾಹಿದ್ ಅಮೀನ್, ಸೊ ಇವರೆಲ್ಲ ಪ್ರಮುಖವಾದಂತಹ ಸಬಾಲ್ಟರ್ನ್ ಚಿಂತಕರು. ಶಾಹಿದ್ ಅಮೀನ್ ಅವರು ಚೌರಿ ಚೌರ ಬಗ್ಗೆ ಬರೆದಿದ್ದಾರೆ. ಸೊ ಅದರಲ್ಲಿ
ಸಾಮಾನ್ಯ ರೈತರು ಗಾಂಧೀಜಿಯ ಅಹಿಂಸೆ ತತ್ವವನ್ನು ತಮ್ಮದೇ ಆದಂತಹ ಆರ್ಥಿಕ ಬಿಕ್ಕಟ್ಟಿಗೆ ಹೇಗೆ ಹೊಂದಿಸ್ಕೊಂಡಿದ್ರು ಅಥವಾ ಹೇಗೆ ಅರ್ಥೈಸ್ಕೊಂಡಿದ್ರು ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾಯಕರ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಲ್ಪನೆ ಏನೋ ಇರುತ್ತೆ, ಜನಸಾಮಾನ್ಯರಿಗೆ ಅದೆಲ್ಲ ಅರ್ಥ ಆಗಬೇಕು ಅಂತ ಇಲ್ಲ. ಅವ್ರಿಗೆ ತಮಗನ್ಸಿರೋ ಥರ ತಮ್ಮದೇ ಆದ ಹೊಸ ಇನ್ವೆನ್ಷನ್ ಮಾಡಿ ಅದನ್ನು ಅಡಾಪ್ಟ್ ಮಾಡ್ಕೋಬಹುದು. ಸೊ ಅದೇ ರೀತಿ ನಾವಿವತ್ತು ಏನು ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಎಲ್ಲದರ ಬಗ್ಗೆ ಓದ್ತೇವೆ. ಆದರೆ ಇದೆಲ್ಲ ಅಷ್ಟು ಮೊದಲಿಂದ ಪರ್ಫೆಕ್ಟಾಗಿ ಸಿಗ್ತಾ ಇರೋದಲ್ಲ. ಸೊ ಇದನ್ನು ಆ್ಯಕ್ಚುಲಿ ಸರಿಯಾಗಿ ಶೋಧಿಸಿ ದಾಖಲಿಸಿದವರು ಯಾರು? ಬ್ರಿಟಿಷ್ ಅಧಿಕಾರಿಗಳು, ಪಾಶ್ಚಾತ್ಯ ವಿದ್ವಾಂಸರು. ಆಡಳಿತ ನಡೆಸಲಿಕ್ಕೆ ಬಂದಿದ್ರು, ಹೌದು. ಅದರ ಜೊತೆ ಸಂಸ್ಕೃತಿಯನ್ನು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಸೊ ಇದರಲ್ಲಿ ಮುಖ್ಯವಾಗಿರೋರು ಬಿ ಲೆವಿಸ್ ರೈಸ್. ಇದು KASಗೆ ಇಂಪಾರ್ಟೆಂಟು. ಕರ್ನಾಟಕದ ಬಗ್ಗೆ ಮಾತಾಡಬೇಕಾದ್ರೆ BL ರೈಸ್ ಅಂತ ಸಹ ಕರೀತಾರೆ. ಸೊ ಮೈಸೂರು ಪ್ರಾಂತ್ಯದ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಹಾಗೂ ಪುರಾತತ್ವ ಇಲಾಖೆಯ ಮೊದಲ ನಿರ್ದೇಶಕರು. ಅವರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಈ ಥರ ಎಲ್ಲೆಲ್ಲೋ ಹೋಗಿ ಧೂಳು ಹಿಡಿದಿದ್ದಂತಹ ಶಾಸನಗಳನ್ನು ಓದ್ತಾರೆ. ಎಪಿಗ್ರಾಫಿಯಾ ಕರ್ನಾಟಿಕ ಬಹಳ ಫೇಮಸ್ ಆಗಿರೋದು ಮತ್ತು ಇಂಪಾರ್ಟೆಂಟ್ ಬುಕ್ ಇದು. ಕರ್ನಾಟಕದಲ್ಲಿ ಇರುವಂತಹ 9,000ಕ್ಕೂ ಹೆಚ್ಚು ಶಾಸನಗಳನ್ನು ಸಂಗ್ರಹಿಸಿ ಅವುಗಳನ್ನು ರೋಮನ್ ಮತ್ತು ಕನ್ನಡ ಲಿಪಿಯಲ್ಲಿ ಒಟ್ಟು 12 ಸಂಪುಟಗಳಲ್ಲಿ, ಬೃಹತ್ ಸಂಪುಟಗಳಲ್ಲಿ ದೊಡ್ಡ ದೊಡ್ಡ ಪುಸ್ತಕ ಪ್ರಕಟ ಮಾಡ್ತಾರೆ. ಕರ್ನಾಟಕದ ಇತಿಹಾಸ ತಿಳ್ಕೊಳ್ಳಿಕ್ಕೆ ಇವತ್ತೂ ಸಹ ಈ ಎಪಿಗ್ರಾಫಿಯಾ ಕರ್ನಾಟಕ ಅನ್ನೋದು ಬಹಳ ಪ್ರಮುಖವಾದಂಥ ಗ್ರಂಥ. ಮತ್ತು ಮೈಸೂರು ಗೆಜೆಟಿಯರ್ 1877ರಲ್ಲಿ ಪ್ರಕಟ ಮಾಡಿರೋದು. ಅದು ಭೌಗೋಳಿಕ, ಐತಿಹಾಸಿಕ, ಸಾಂಸ್ಕೃತಿಕ ಸ್ಥಿತಿಗತಿಗಳನ್ನು ತಿಳಿಸುತ್ತೆ. ಅದರ ಜೊತೆ ಶ್ರವಣ ಬೆಳಗೊಳದ ಜೈನ ಶಾಸನಗಳಿರಬಹುದು, ಚಂದ್ರಗುಪ್ತ ಮೌರ್ಯ ಅಲ್ಲಿ ಬಂದು ಸಲ್ಲೇಖನ ವ್ರತ ಆಚರಿಸಿದ್ದು, ಇದೆಲ್ಲ ಸಾಬೀತಾಗಿದ್ದು ಈ BL ರೈಸ್ ಅವರ ಒಂದು ಕೊಡುಗೆ. ಅವರೇ ಇದನ್ನು ಮುಖ್ಯವಾಗಿ ನಮಗೆ ತಿಳಿಸಿರೋದು. ಮತ್ತು ಇನ್ನೊಬ್ಬರು ಕರ್ನಲ್ ಮಾರ್ಕ್ ವಿಲ್ಕ್ಸ್ ಅಂತ. ಅಂದರೆ ಇವರು ಬ್ರಿಟಿಷ್ ರೆಸಿಡೆಂಟ್ ಆಗಿದ್ದರು ಮೈಸೂರು ಒಡೆಯರ್ ರಾಜಮನೆತನದ ಆಸ್ಥಾನದಲ್ಲಿ. ಮತ್ತು ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಕಾಲದ ಯುದ್ಧಗಳನ್ನು ಹತ್ತಿರದಿಂದ ನೋಡಿದರು. ಇವರ ಪ್ರಮುಖವಾದಂಥ ಕೃತಿ ಹಿಸ್ಟೋರಿಕಲ್ ಸ್ಕೆಚಸ್ ಆಫ್ ದಿ ಸೌತ್ ಆಫ್ ಇಂಡಿಯಾ ಇನ್ ಅನ್ ಅಟೆಂಪ್ಟ್ ಟು ಟ್ರೇಸ್ ದಿ ಹಿಸ್ಟರಿ ಆಫ್ ಮೈಸೂರು. ಅಂದರೆ ಮೈಸೂರಿನ ಇತಿಹಾಸವನ್ನು ರಾಜಕೀಯವಾಗಿ, ಪೊಲಿಟಿಕಲ್ ಆಗಿ ಮತ್ತು ಮಿಲಿಟರಿ ವ್ಯೂ ಪಾಯಿಂಟಿಂದ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿರುವಂಥ ಒಂದು ಗ್ರಂಥ ಇದು, ದಾಖಲೆ ಮಾಡಿರೋದು. ಆಮೇಲೆ ವಿಜಯನಗರದ ಪತನದ ನಂತರ ಮೈಸೂರು ಒಡೆಯರ್ ಹೇಗೆ ಉದಯಿಸ್ತು, ಆ ಮನೆತನ ಹೇಗೆ ಬಂತು, ಹೈದರ್ ಅಲಿ ಹೇಗೆ ಅಧಿಕಾರವನ್ನು ಪಡೆದ ಅನ್ನೋದೆಲ್ಲ ಅಲ್ಲಿ ನಮಗೆ ದಾಖಲೆ ಸಿಗುತ್ತೆ. ಇನ್ನೊಬ್ಬರು ಜಾನ್ ಫೇತ್ಫುಲ್ ಫ್ಲೀಟ್. ಇವರು ಮುಂಬೈ ಪ್ರಾಂತ್ಯದಲ್ಲಿ ಅಧಿಕಾರಿಯಾಗಿದ್ದರು. ಬಾಗಲಕೋಟೆ, ವಿಜಯಪುರ, ಧಾರವಾಡ, ಸೊ ಇಲ್ಲೆಲ್ಲ ಇರುವಂತಹ ಹಳೆಗನ್ನಡ ಶಾಸನಗಳನ್ನು ಸ್ಟಡಿ ಮಾಡ್ತಾರೆ. ಅವರ ಕೃತಿ ನೋಡಿ, ಡೈನಸ್ಟೀಸ್ ಆಫ್ ದಿ ಕಾರ್ನಿಸ್ ಡಿಸ್ಟ್ರಿಕ್ಟ್ಸ್ ಆಫ್ ದಿ ಬಾಂಬೆ ಪ್ರೆಸಿಡೆನ್ಸಿ, ಕ್ಯಾನರೀಸ್. ಈ ಕೃತಿಯ ಮೂಲಕ ಅವರೇನು ಮಾಡ್ತಾರೆ? ಬಾದಾಮಿ ಚಾಲುಕ್ಯರು ಇರಬಹುದು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಸೊ ಇವರೆಲ್ಲರ ವಂಶಾವಳಿಗಳನ್ನು ವೈಜ್ಞಾನಿಕವಾಗಿ, ಸೈಂಟಿಫಿಕ್ ಆಗಿ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಇವರ ಶ್ರಮ ಇಲ್ಲದೆ ಇದ್ದರೆ ನಮಗೆ ಬಾದಾಮಿ ಗುಹೆಗಳಿರಬಹುದು, ಪಟ್ಟದಕಲ್ಲಿನಲ್ಲಿ ಶಿಲ್ಪಕಲೆ ಇದೆ, ಅದೆಲ್ಲ ನಮಗೆ ಅದರ ಇತಿಹಾಸ ಗೊತ್ತೇ ಆಗ್ತಿರಲಿಲ್ಲ. ಇನ್ನೊಬ್ಬರು ರಾಬರ್ಟ್ ಸ್ಯುಯೆಲ್. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾವೇನು ಬಣ್ಣಿಸ್ತೇವೆ ಇವತ್ತು ಅಲ್ವಾ, ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳನ್ನು ಮಾರ್ತಾ ಇದ್ರು ಬೀದಿ ಬೀದಿಗಳಲ್ಲಿ ಅಂತ. ಅ ಫಾರ್ಗಾಟನ್ ಎಂಪೈರ್ ವಿಜಯನಗರ, ಅದನ್ನು ಬರೆದವರು ರಾಬರ್ಟ್ ಸ್ಯುಯೆಲ್ ಅಲ್ವಾ. ಬರಿಬೇಕಾದ್ರೆ ಅವರು ಡೊಮಿಂಗೋ ಪೇಸ್, ಫೆರ್ನಾವೋ ನ್ಯೂನಿಸ್ ಅವರ ಡೈರಿಗಳನ್ನು ಆಧರಿಸ್ಕೊಂಡು ಬರೀತಾರೆ. ಆಗಿನ ಕಾಲದ ಸುವರ್ಣ ಯುಗವನ್ನು ಅದು ಕಣ್ಣ ಮುಂದೆ ತಂದು ನಿಲ್ಲಿಸುತ್ತೆ. ಹಂಪಿ ಅಂದರೆ ಕೇವಲ ಕಲ್ಲು ಗುಡ್ಡೆ ಅಲ್ಲ, ಅದು ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ನಗರಿ ಆಗಿತ್ತು ಅದು ಅಂತ ಇವರು ತೋರಿಸ್ಕೊಡ್ತಾರೆ. ಇನ್ನೊಬ್ಬರು ಫ್ರಾನ್ಸಿಸ್ ಬುಖಾನನ್. ಟಿಪ್ಪು ಸುಲ್ತಾನ್ ನಂತರ ಲಾರ್ಡ್ ವೆಲ್ಲೆಸ್ಲಿ ಮೈಸೂರು ಪ್ರಾಂತ್ಯದ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ನಡೆಸಲಿಕ್ಕೆ ಫ್ರಾನ್ಸಿಸ್ ಬುಖಾನನ್ ಅವರನ್ನು ನೇಮಿಸ್ತಾರೆ. ಜರ್ನಿ ಫ್ರಮ್ ಮದ್ರಾಸ್ ಥ್ರೂ ದಿ ಕಂಟ್ರೀಸ್ ಆಫ್ ಮೈಸೂರು, ಕೆನರಾ ಆ್ಯಂಡ್ ಮಲಬಾರ್ ಅನ್ನೋದು ಇವರು ಬರೆದಂಥ ಕೃತಿ. ಸೊ ಇದರಲ್ಲಿ ಕರ್ನಾಟಕದ ಹಳ್ಳಿಗೆ ಭೇಟಿ ನೀಡಿ ಅಲ್ಲಿನ ಕೃಷಿ ಪದ್ಧತಿ, ಮಣ್ಣಿನ ಗುಣಲಕ್ಷಣ, ನೇಯ್ಗೆ ಉದ್ಯಮ, ಆಹಾರ ಪದ್ಧತಿ, ಜಾತಿ ಪದ್ಧತಿ ಎಲ್ಲವನ್ನ ದಾಖಲಿಸ್ತಾರೆ. ಇದನ್ನು ಕರ್ನಾಟಕದ ಮೊದಲ ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಕರೀಬಹುದು ಅಷ್ಟೇ. ಹಾಗಾಗಿ ಇಷ್ಟೆಲ್ಲ ಇತಿಹಾಸ ತಜ್ಞರು ತಮ್ಮ ತಮ್ಮ ದೃಷ್ಟಿಕೋನಗಳಿಂದ ಇತಿಹಾಸವನ್ನು ನಮಗೆ ತಂದು ಕೊಟ್ಟಿದ್ದಾರೆ.
ನಾವು ಹೇಗೆ ಬೆಳೆದು ಬಂದ್ವಿ ಅಂತ ನಮಗೆ ಬೇರೆಯವರು ತಿಳಿಸ್ತಾ ಇದ್ದಾರೆ ಅಲ್ವಾ. ಆ ಹಿಸ್ಟ್ರಿಯಿಂದ, ಆ ಇತಿಹಾಸದಿಂದ ನಾವು ಕಲಿಯೋದು ತುಂಬ ಇದೆ. ಅದನ್ನು ಕಲಿಯೋಣ. ಮತ್ತು ನಿಮಗೆ ಕನ್ನಡದಲ್ಲಿ ಓದ್ತಾ ಇರೋರಿಗೆ ಕೆಲವೊಂದು ಇಂಗ್ಲೀಷ್ ವರ್ಡ್ಸ್ಗಳು ಮೇನ್ಸಿಗೆ ಹೆಲ್ಪ್ ಆಗಲಿ, ಇಂಗ್ಲೀಷ್ ವರ್ಡಿನ ಕನ್ನಡ ಅರ್ಥ ಏನು ಅನ್ನೋದು ಇಲ್ಲಿ ಕೊಟ್ಟಿದ್ದೇನೆ. ಈ ಥರ ವರ್ಡ್ಸ್ಗಳನ್ನು ನೀವು ಮೇನ್ಸಲ್ಲಿ ಬಳಸಬೇಕಾಗತ್ತೆ. ಲಾಸ್ಟಲ್ಲಿ ಕೊಟ್ಟಿರ್ತೇನೆ, ಅದನ್ನು ಸರಿಯಾಗಿ ಓದಿ. ಮೊದಲು ಕನ್ನಡ ಓದಿ, ನಾಳೆ ನಾಡ್ದು ಅಷ್ಟರಲ್ಲಿ ನಾನು ಇಂಗ್ಲೀಷ್ ಮಟೀರಿಯಲನ್ನು ಸಹ ಅಪ್ಲೋಡ್ ಮಾಡ್ತೇನೆ ಟೆಲಿಗ್ರಾಮ್ನಲ್ಲಿ. ಆವಾಗ UPSCಗೆ ಪ್ರಿಪೇರ್ ಆಗ್ತಾ ಇರೋರು ಅದನ್ನು ಸರಿಯಾಗಿ ಓದಿ. ಸೊ ಹಿಸ್ಟ್ರಿ ಇವತ್ತು ಏನು ಕೇಳಿದಿರಿ ಅದು ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಒಂದು ಸಾರಿ PDF ಓದಿದರೆ ಇನ್ನಷ್ಟು ಕ್ಲಿಯಾರಿಟಿ ಸಿಗುತ್ತೆ. ಒಂದು ಸಾರಿ ಕ್ಲಾಸ್ ಕೇಳಿ ಆಮೇಲೆ PDF ಓದಿ, ಕ್ಲಿಯರ್ ಪಿಕ್ಚರ್ ಬರುತ್ತೆ, ಯಾವುದೇ ಗೊಂದಲಗಳು ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಏನೇ ಇದ್ರೂ ತಿಳಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಕ್ಲಾಸನ್ನು ಕಂಪ್ಲೀಟ್ ಮಾಡಿದರೆ ಇದು H2 ಅಲ್ವಾ, H2 ಡನ್. ಜಸ್ಟ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್, ಲೈಕಿಗೆ ನಾನು ಕಾಯ್ತಾ ಇರ್ತೇನೆ ಮುಂದಿನ ವೀಡಿಯೋ ಮಾಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್.